ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ಹಿರೇಮಠ ಜಾಲಿಹಾಳ್. ಬಂಧುಗಳೇ, ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಆನ್ಲೈನ್ ಆರೋಗ್ಯದ ಅರಿವಿನ 20ನೇ ದಿವಸದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ಇವತ್ತು ನಮ್ಮೊಂದಿಗೆ ಒಬ್ಬ ಯುವ ಮಕ್ಕಳ ತಜ್ಞೆ ಡಾಕ್ಟರ್ ಅಪೂರ್ವ ಎಬಿ ಅವರು ಇದ್ದಾರೆ. ಅವ್ರಿಗೂ ಕೂಡ ನಾನು ಆಧಾರದ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ನಮಸ್ಕಾರ. ಕಲಬುರಗಿಯ ಷಡಕ್ಷರ ಸ್ವಾಮಿ ದಿಗ್ಗಾಂವ್ಕರ್ ಟ್ರಸ್ಟ್ ಹಾಗೂ ಬೀದರಿನ ಡಾಕ್ಟರ್ ಎಸ್ ಫೌಂಡೇಶನ್ ಮತ್ತು ವಿಜಯಪುರದ ಸರೋಜಿನಿ ಗದಿಗೆಪ್ಪ ಸೀಲ್ವಂತ್ ಪ್ರತಿಷ್ಠಾನ, ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಕಳೆದ ಏಪ್ರಿಲ್ 23ರಿಂದ 30 ದಿನಗಳ ಕಾಲ ನಿರಂತರವಾಗಿ ಆರೋಗ್ಯದ ಅರಿವಿನ ಆನ್ಲೈನ್ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಒಂದು ವಿಶೇಷ ದಿವಸ. ಇಡೀ ವಿಶ್ವವೇ ಇವತ್ತು ವಿಶ್ವ ದಾದಿಯರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಂತಕ್ಕಂಥದ್ದು. ಖ್ಯಾತ ದಾದಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಹುಟ್ಟಿದಂತಹ ದಿನ. ದೀಪದ ಮಹಿಳೆ ಅಂತ ನಾವು ಕರಿತೇವೆ. ಚಿಕ್ಕವರಿದ್ದಾಗಲೂ ಕೂಡ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿ ನಾವು ನೈಟಿಂಗೇಲ್ ಪಾಠವನ್ನು ಓದಿರ್ತೇವೆ. ಇವತ್ತು ಅವರ ಸ್ಮರಣೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ನಾವು ಅವ್ರನ್ನ ಸ್ಮರಿಸ್ಕೋಬೇಕಾಗಿದೆ. ಯಾಕಂದ್ರೆ ಇವತ್ತು ಕೋವಿಡ್-19 ಅದರಲ್ಲೂ ಕೋವಿಡ್-19 2ನೇ ಅಲೆಯ ಈ ಒಂದು ಪಿಡುಗಿನ ಸಂದರ್ಭದಲ್ಲಿ ನಾವು ಅಪಾರ ನೋವು ಸಂಕಟ ಅನುಭವಿಸ್ತಾ ನಮ್ಮ ಮನೆಯಲ್ಲಿ ನಾವು ಬೆಚ್ಚಗಿದ್ರು ಕೂಡ ಈ ಎಲ್ಲ ದಾದಿಯರು ವಿಶ್ವಾದ್ಯಂತ ಇವತ್ತು ಕಷ್ಟಪಟ್ಟು ತಮ್ಮ ಬದುಕನ್ನೇ ಒತ್ತಿ ಇಟ್ಟು, ತಮ್ಮ ಜೀವವನ್ನೇ ಒತ್ತಿ ಇಟ್ಟು, ತಮ್ಮ ಮಕ್ಕಳು ಅಥವಾ ಗಂಡ ಹೆಂಡತಿ ಮತ್ತೊಬ್ಬರು ಮಗದೊಂದು ಕುಟುಂಬಸ್ಥರನ್ನ ಯಾರನ್ನೂ ಸಹಿತ ನೋಡಲಾರದೆ ಅವರು ಅತ್ಯಂತ ನಿಷ್ಠೆಯಿಂದ ನಮ್ಮೆಲ್ಲರ ಸೇವೆ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಅದಕ್ಕೆ ದಾದಿ ಅಥವಾ ಸಹೋದರಿ, ಸಿಸ್ಟರ್ ಅಂತ ಇಡೀ ವಿಶ್ವ ಅವ್ರನ್ನ ಸಂಬೋಧನೆ ಮಾಡ್ತಾ ಇದೆ. ಒಡ ಹುಟ್ಟಿದ ಸಹೋದರಿಯರು ಹೇಗೆ ನಮ್ಮ ಬಗ್ಗೆ ಒಂದು ಕಾಳಜಿ ವಹಿಸ್ತಾರೋ ಅದೇ ರೀತಿಯಲ್ಲಿ ಒಬ್ಬ ರೋಗಿಯೊಂದಿಗೆ ಅವರ ವರ್ತನೆ ನಿಜಕ್ಕೂ ಅದ್ಭುತವಾದದ್ದು, ಅನನ್ಯವಾದದ್ದು. ಇವತ್ತು ಅವರಿಗೆ ನಾವು ಪ್ರಣಾಮಗಳನ್ನು ಹೇಳ್ತಾ ಅವರಿಗೆ ಶುಭ ಕೋರೋಣ ಈ ಕಾರ್ಯಕ್ರಮಕ್ಕೆ. ಆಮೇಲೆ ಈ ಕಾರ್ಯಕ್ರಮವನ್ನ ತಮಗೆಲ್ಲ ಗೊತ್ತಿರೋ ಹಾಗೆ ಮೇ 9ರಿಂದ ಮೇ 15ರವರೆಗೆ 7 ದಿನಗಳ ಈ ನಮ್ಮ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳನ್ನ ನಾವು ಇತ್ತೀಚೆಗೆ ಕೋವಿಡ್-19 ಸಂದರ್ಭದಲ್ಲಿ ಕಳೆದುಕೊಂಡಂತ ನಮ್ಮೆಲ್ಲ ಆತ್ಮೀಯರಾಗಿರ್ತಕ್ಕಂಥ ಸಾಹಿತ್ಯ ಚಿಂತಕರಾಗಿರ್ತಕ್ಕಂಥ ವಾಗ್ಮಿಗಳಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರಯ್ಯ ಮಠ್ ಅವರಿಗೆ ಮತ್ತು ಒಬ್ಬ ಖ್ಯಾತ ಕಥೆಗಾರ ಶ್ರೀ SF ಯೋಗಪ್ಪನವರವರಿಗೆ ಮತ್ತು ನಮ್ಮೆಲ್ಲರ ಬಡವರ ಬಂಧು ಎಂದೇ ಖ್ಯಾತಿ ಆಗಿದ್ದಂತ ಮತ್ತು ಇತ್ತೀಚೆಗೆ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ಒಂದನ್ನು ಪ್ರಾರಂಭ ಮಾಡಿ ಬಡ ರೋಗಿಗಳ ಪಾಲಿಗೆ ಒಬ್ಬ ಧನ್ವಂತರಿ ಆದಂತಹ ಶ್ರೀಮತಿ ಪೂರ್ಣಿಮಾ PM ಬಿರಾದರ್ ಅವರ ಸ್ಮರಣೆಗೆ ನಾವು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ಕೂಡ ಅವರ ಸ್ಮರಣೆಯಲ್ಲಿ ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಅತ್ಯಂತ ವಿನಯಪೂರ್ವಕವಾಗಿ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಅಥವಾ ತಜ್ಞೆ ಅಥವಾ ಉಪನ್ಯಾಸಕರು ಅಥವಾ ಅತಿಥಿ ಅಂತ ಏನೋ ಯಾವುದೇ ಹೆಸರಿಂದ ಕರೆದ್ರು ನಮ್ಮೊಂದಿಗೆ ಇರತಕ್ಕಂಥವರು ಡಾಕ್ಟರ್ ಅಪೂರ್ವ ಎಬಿ ಅವರು. ಅಪೂರ್ವ ಎಬಿ ಒಬ್ಬ ಯುವ ಮಕ್ಕಳ ತಜ್ಞೆ ಅಂತ ನಾನು ಈಗಾಗಲೇ ಹೇಳಿದೆ. ಅವರು ಸ್ನಾತಕೋತ್ತರ ಪದವಿಯನ್ನ ನಮ್ಮ ಮಹದೇವಪ್ಪ ರಾಮಪುರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪೂರೈಸಿದ್ದಾರೆ. ಅವರ ಕೆಳಗಡೆ ಒಂದು ಡಿಸಿಗ್ನೇಷನ್ ಇದೆ, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಅಂತಕ್ಕಂಥದ್ದು. ಅನೇಕರು ಕೇಳಿದ್ರು, ಏನ್ ಸರ್ ಇದು ಇಂಟೆನ್ಸಿವಿಸ್ಟ್ ಅಂತಕ್ಕಂಥದ್ದು? ಇಂಟೆನ್ಸಿವಿಸ್ಟ್ ಅಂತಕ್ಕಂಥದ್ದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ನಾವು ಕರಿತೀವಿ. ಅತಿಶ್ರದ್ಧೆಯ ಕಾಳಜಿಯ ಅತಿಶ್ರದ್ಧೆಯ ಉಪಚಾರ ಕೇಂದ್ರ ಅಂತ ಕರಿತೀವಿ ನಾವು. NICU, ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇರ್ತಕ್ಕಂಥದ್ದು. ಎಳೆ ಮಕ್ಕಳ, ಎಳೆ ಕೂಸುಗಳ, ಹಸು ಕಂದಮ್ಮಗಳ ಸಲುವಾಗಿ ಯಾವುದೇ ತೊಂದರೆ ತಾಪತ್ರೆ ಇದ್ದಾಗ ಅವರನ್ನು ಅತಿಶ್ರದ್ಧೆಯಿಂದ ನೋಡುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಒಳ ವಿಭಾಗ ಇರ್ತದೆ. ಅಲ್ಲಿ ಬಹಳ ಚಾಕಚಕ್ಯತೆಯಿಂದ ಅತ್ಯಂತ ಕಾಳಜಿಪೂರ್ವಕವಾಗಿ ತಮ್ಮ ಕಣ್ಮಣಿಯ ತರಾನೇ ಅದನ್ನು ನೋಡಬೇಕಾದಂತಹ ಒಂದು ಅವಶ್ಯಕತೆ ಇರ್ತದೆ. ಅಂಥದ್ರಲ್ಲಿ ಪರಿಣಿತಿಯನ್ನ ಹೊಂದಿದಂಥವರು ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಅಪೂರ್ವ. ಡಾಕ್ಟರ್ ಅಪೂರ್ವ ಅವರ ಸೇವೆಯನ್ನ ನಾನು ಇತ್ತೀಚೆಗೆ ಒಂದು ಗಮನಿಸಿದಾಗ, ಕಳೆದ ವರ್ಷ ಕೋವಿಡ್ ಸಂದರ್ಭದಲ್ಲಿ ಅವರು ಒಂದು ಅದ್ಭುತ ಸೇವೆಯನ್ನು ಮಾಡಿದ್ರು. ಬಹುಶಃ ನಮ್ಮ ಕಲಬುರಗಿ ಭಾಗಕ್ಕೆ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅಥವಾ ಕರ್ನಾಟಕದಲ್ಲೇ ಒಂದು ಅಪೂರ್ವವಾದ ಕೆಲಸವನ್ನು ಮಾಡಿದ್ದು. 4 ಮಕ್ಕಳನ್ನ, ನವಜಾತ ಶಿಶುಗಳನ್ನ ಉಳಿಸುವಲ್ಲಿ ಡಾಕ್ಟರ್ ನಮ್ಮ ಕೋಣಿನ್ ಮೇಡಮ್ ಅವರು ಮತ್ತು ಅವರೊಂದಿಗೆ ಅಪೂರ್ವ ಬಹಳ ಕಾಳಜಿಯಿಂದ ಆ ಮಕ್ಕಳನ್ನ ಸ್ವತಃ ತನ್ನ ಕಾರ್ನಲ್ಲೇ ತೆಗೆದುಕೊಂಡು ಹೋಗಿ ತನ್ನ NICUದಲ್ಲಿ ಇಟ್ಟು
ಅವರಿಗೆ ವಿಶೇಷವಾದಂತ ಆರೈಕೆ ಮಾಡಿ ಆ ತಾಯಿಗೆ ತನ್ನ 4 ಮಕ್ಕಳನ್ನ ಬದುಕಿಸಿಕೊಡೋ ಹಾಗೆ ಮಾಡಿದಂತ ಶ್ರೇಯಸ್ಸು ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಅವ್ರನ್ನ ನೆನೆಸ್ಬೇಕಾಗ್ತದೆ ನಾವು. ಯಾಕಂದ್ರೆ ಒಬ್ಬ ವೈದ್ಯನ್ನ ನಾವು ನಾರಾಯಣೋ ಹರಿ ಅಂತಕ್ಕಂಥದ್ದು ಕರಿತೀವಿ. ನಾವು ವೈದ್ಯ ದೇವತೆ ಅಂತ ನಾವು ಕರಿತೀವಿ ವೈದ್ಯರನ್ನ. ಈ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ, ಅದು ಮೇ 12 ವಿಶ್ವ ದಾದಿಯರ ದಿನಾಚರಣೆ ಸಂದರ್ಭದಲ್ಲಿ ನಾವು ಇವರಿರುವನ್ನೂ ನೆನೆಸ್ಬೇಕು. ಇವರೊಂದಿಗೆ ನಮ್ಮ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಫ್ರಂಟ್ ವಾರಿಯರ್ಸ್ ಕೆಲಸ ಮಾಡ್ತಾರಲ್ಲ ಈ COVID-19 ಸಮಯದಲ್ಲಿ, ಅವ್ರನ್ನೂ ಕೂಡ ನೆನೆಸ್ಕೊಂಡು ಅವರೆಲ್ಲರಿಗೆ ನಮ್ಮ ಅನಂತ ಪ್ರಣಾಮಗಳನ್ನ ಹೇಳ್ತಾ, ಈಗ ನಮ್ಮ ಡಾಕ್ಟರ್ ಅಪೂರ್ವ ಅವರು ಇವತ್ತಿನ ವಿಶೇಷ ಅಂದ್ರೆ COVID-19 ಎರಡನೇ ಅಲೆ ಮತ್ತು ಮಗುವಿನ ಆರೋಗ್ಯ, ಚೈಲ್ಡ್ ಹೆಲ್ತ್ ಕೇರ್ ಅನ್ನೋ ಬಗ್ಗೆ ಅವರು ತಮ್ಮ ಬೆಳಕನ್ನ, ತಮ್ಮ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅಪೂರ್ವ, ತಮಗೆ ಆದರದ ಸ್ವಾಗತ ಮತ್ತು ತಾವು ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು. Good evening, everyone. At the outset, first, I had like to congratulate Hiremat sir and Shashi Shekhar Reddy sir for this commendable job they both are doing to create awareness about the burning issue, the pandemic COVID-19 amongst all of us. I congratulate you both for the relentless efforts that you both are putting throughout, sir. And I also want to say thank you for giving me this opportunity to speak before such a august audience regarding the current issue, that is the COVID-19 wave and its effect on the children. ಯಾಕಂದ್ರೆ ಮಕ್ಕಳು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಒಂಥರ ಭಯ ಆಗ್ಬಿಡುತ್ತೆ. ಮಕ್ಕಳಿಗೆ ಹೇಗಾಗ್ತಾ ಇದೆ ಇದು, ಇಷ್ಟು ದಿನ ನಾವು ಬರೀ ದೊಡ್ಡವರಲ್ಲೇ ನೋಡ್ತಾ ಇರೋದು, ಇದೇನಪ್ಪ ಬಂತು ಅಂತ ಎಲ್ರಿಗೂ ಅದು ಹೆದರಿಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇವತ್ತಿನ ಟಾಕ್ ಅಲ್ಲಿ ನಾನು ಆದಷ್ಟು ಮಕ್ಕಳಿಗೆ ಅದ್ರ ಮೇಲಿಂದ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅದ್ರ ಬಗ್ಗೆ ನೋಡ್ಕೊಂಡ್ಬಿಟ್ಟು ಅದನ್ನ ನಾವು ಹೆಂಗೆ ಪ್ರಿವೆಂಟ್ ಮಾಡ್ಕೋಬಹುದು ಮುಂದೆ ಹೋಗೋಕ್ಕಿಂತ ಅಂತ ನೋಡೋದ್ರ ಬಗ್ಗೆ we'll just see a few points regarding that. Shall we start, sir? Can I use the cursor? Yes. Thank you. Yeah. Okay. So the first slide I want to... In the first slide, just before we go to this, on previous slide there. Before this, sir. I have a first slide. After this, there's one slide. Okay, I'll just tell in brief. Nan talk alli nan ivatta een helbeku anta idini main agi andre what is the difference between the first wave and second wave. Now adanna artha ಮಾಡ್ಕೊಂಡ್ರೆ ಈ ಸೆಕೆಂಡ್ ವೇವ್ ಇದ್ದು ಸಿವಿಯಾರಿಟಿ ಯಾಕೆ ಆಗ್ತಾ ಇದೆ ಗೊತ್ತಾಗುತ್ತೆ. ಆಮೇಲೆ ಇದರ ಪರಿಣಾಮ ನಮ್ಮ ಮಕ್ಕಳ ಮೇಲೆ, ಅವರ ಮಾನಸಿಕ ಪರಿಸ್ಥಿತಿ, ಆಮೇಲೆ ಅವರ ಫಿಸಿಕಲ್ ಹೆಲ್ತ್ಗೆ ಎಷ್ಟು ಮಟ್ಟವರೆಗೂ ಎಫೆಕ್ಟ್ ಆಗಿದೆ ಅಂತ ನಮಗೆ ಗೊತ್ತಾಯ್ತು ಅಂದ್ರೆ ಅಟ್ಲೀಸ್ಟ್ ನಾವು ಮಿನಿಮಮ್ ಈವನ್ 5 to 10% ಎಫರ್ಟ್ಸ್ ಹಾಕಿದ್ರು ಇದು ಮುಂದೆ ಸಿವಿಯರ್ ಆಗೋದನ್ನ ತಡೆಗಟ್ಕೊಳ್ಳೋಕೆ ನೋಡ್ಕೊಂಡ್ರು we will be doing a great service to our society and to our nation, because we are trying our level best to protect the most vulnerable population of the society or our nation or the mother earth in specific, that is the children. They are the most vulnerable group as of now. So let us see ಏನೇನ್ differences ಇತ್ತು ಅಂತ. ಫಸ್ಟ್ ವೇವ್ ನೋಡ್ಕೊಂಡ್ರೆ ಸಿವಿಯಾರಿಟಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಷ್ಟು ಇರ್ಲಿಲ್ಲ. ನಮಗೆ ಎಲ್ರಿಗೂ ಗೊತ್ತಿದೆ, ಏಜ್ ವೈಸ್ ನೋಡಿದ್ರೆ ನಾವ್ ಯಾವಾಗ್ಲೂ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಗ್ರೂಪ್ ಅಂತ ಮಾತಾಡ್ತಾ ಇದ್ವಿ. ಇದರ್ 60 ವರ್ಷದಕ್ಕಿಂತ ಜಾಸ್ತಿ ಅವರಿಗೆ ಆಗಿತ್ತು, ಅಥವಾ 10 ವರ್ಷಕ್ಕಿಂತ ಕಡಿಮೆ ಆಗಿರುವ ಮಕ್ಕಳಲ್ಲಿ ನಾವು ಕೋವಿಡ್ ಫಸ್ಟ್ ವೇವ್ ಆಗಿರೋದನ್ನು ನೋಟಿಸ್ ಮಾಡಿರಬಹುದು. ಅದು 10 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ಆಗಿದ್ದಲ್ಲೂ ನಾವ್ ಆ ತರ ಅವರಲ್ಲಿ ಸಿಂಪ್ಟಮ್ಸ್ ಏನು ನೋಡ್ಕೊಂಡ್ ಬಂದಿಲ್ಲ. ದೊಡ್ಡವರಲ್ಲಿ ಅಟ್ಲೀಸ್ಟ್ ಜ್ವರ ಬಂತು, ಕೆಮ್ಮಾಯ್ತು, ಉಬ್ಬಸು ಆಯ್ತು, ಉಸಿರಾಟಕ್ಕೆ ತೊಂದರೆ ಆಯ್ತು ಅಂತ ಈ ತರ ಹೇಳ್ತಾ ಇದ್ವಿ. ಬಟ್ ಮಕ್ಕಳಲ್ಲಿ ನಾವ್ ಹಾರ್ಡ್ಲಿ ಯಾರಾದ್ರೂ ಕೇಳಿರಬಹುದು ಫಸ್ಟ್ ವೇವ್ ಅಲ್ಲಿ ಮಕ್ಕಳಲ್ಲಿ ಎಫೆಕ್ಟ್ ಆಗಿರೋದನ್ನು. ಯಾಕಂದ್ರೆ ಅದು ಸಿವಿಯಾರಿಟಿ ಅಷ್ಟು ಇರ್ಲಿಲ್ಲ. ಆಮೇಲೆ ನಮ್ಮ ಚಿಕ್ಕ ಮಕ್ಕಳಲ್ಲಿ ರೆಗ್ಯುಲರ್ ಆಗಿ ನಾವ್ 5 ವರ್ಷದವರೆಗೂ ವ್ಯಾಕ್ಸಿನ್ಸ್ ಕೊಡ್ತಾ ಇರೋದ್ರಿಂದ ನಾವು ಅವರ ಇಮ್ಯುನಿಟಿನ ಚಾಲೆಂಜ್ ಮಾಡ್ತಾ ಇದ್ವಿ. ಅವಾಗ ಅವ್ರ ಇಮ್ಯುನಿಟಿ ಚಾಲೆಂಜ್ ಮಾಡೋದ್ರಿಂದ ಅದು ಬೆಳೀತಾ ಇತ್ತು, ಇನ್ನೂ ಸ್ಟಿಮ್ಯುಲೇಟ್ ಆಗಿ ಇನ್ನೂ ಸ್ಟ್ರಾಂಗ್ ಆಗಿ ಬರ್ತಾ ಇತ್ತು. ಅದನ್ನ ಆ ವೈರಸ್ ಅನ್ನ ತಡೆಗಟ್ಟಿಕೊಳ್ಳಲು, ಆಮೇಲೆ ಅದರಿಂದ ಜಾಸ್ತಿ ಸಿವಿಯರ್ ಆಗಿರೋದ್ರನ್ನು ಪ್ರಿವೆಂಟ್ ಮಾಡಲು ಸಾಧ್ಯವಾಗಿತ್ತು. ಅದು ಒಂದು ಫಿಸಿಕಲ್ ಆಸ್ಪೆಕ್ಟ್. ಬಟ್ ಸೈಕಲಾಜಿಕಲ್ ಇಶ್ಯೂಸ್ ಈ ಮಕ್ಕಳಲ್ಲಿ ಆ ವೇವ್ ಅಲ್ಲೂ ಇತ್ತು, ಈ ವೇವ್ ಅಲ್ಲೂ ಇದೆ. ಹೇಗೆ ಅಂದರೆ, ನಮ್ಮ ಮಕ್ಕಳಿಗೆ ಬೆಳವಣಿಗೆ ಆಗಬೇಕಂದರೆ
we are supposed to provide them a very healthy environment. By healthy, I mean it should be a very peaceful and a happy environment for them to grow. ಆಮೇಲೆ ಅಷ್ಟೇ ಮುಖ್ಯವಾಗಿ ಅವರಿಗೆ ಸೋಷಿಯಲ್ ಇಂಟರಾಕ್ಷನ್ ಇರಬೇಕು. ಯಾಕಂದ್ರೆ ನಾವು ಮಕ್ಕಳಿಗೆ ಇವಾಗಿನ ಕಾಲದಲ್ಲಿ ನೀವು ನೋಡ್ತಾ ಇರ್ತೀರಾ, ಮೊಬೈಲ್ ಇರೋದ್ರಿಂದ ಎಷ್ಟೊಂದ್ ಜನ ಮಕ್ಕಳು ಬೇರೆ ಬೇರೆ ತರದ ಡಿಸೀಸಸ್ ಇಂದ they are fighting against those diseases. Most common amongst them is autism spectrum disorders. ಅದ್ರ ಅರ್ಥ ಏನಂದ್ರೆ ಎಲ್ಲ ಇನ್ಪುಟ್ ಹೋಗ್ತಾ ಇದೆ ಮಕ್ಕಳಿಗೆ, ಬಟ್ ಔಟ್ಪುಟ್ ಏನು ಬರ್ತಾನೆ ಇಲ್ಲ. ಅದ್ಯಾಕೆ ಕಾರಣ? ಅವರಿಗೆ ಸೋಷಲೈಸೇಷನ್ ಆಗ್ತಾ ಇಲ್ಲ. ಅದೇ ತರ ಅದು ಆಲ್ರೆಡಿ ಮುಂಚೆ ಇರುವ ಪ್ರಾಬ್ಲಮ್ ಈಗ ಈ ಕೋವಿಡ್ ಬಂದಿರುವಾಗಿಂದ 10 ಪಟ್ಟು ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡ್ಬಿಡ್ಬೋದು. ಆದ್ರಿಂದ ಅವರ ಮಾನಸಿಕ ಪರಿಸ್ಥಿತಿನೂ ಡಿಸ್ಟರ್ಬ್ ಆಗಿದೆ. ಅದು ಬಹಳ ಬಹಳ ಮುಖ್ಯ. ಯಾಕಂದರೆ ಇದರಿಂದ ನಮ್ಮ ಮಕ್ಕಳ ಓವರ್ ಆಲ್ ಹೋಲಿಸ್ಟಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅತಿ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ. ನೀವೇ ಯೋಚಿಸ್ರಿ, ಇವಾಗ ಬೆಳೆಯೋ ಮಕ್ಕಳು ಸರಿಯಾಗಿ ವಾತಾವರಣ ಪಡೆದಿಲ್ಲ ಅಂದ್ರೆ ನಾಳೆ ಅವರ ಫ್ಯೂಚರ್ ಹೇಗಿರುತ್ತೆ, ಅವರು ಎಷ್ಟು ಕಂಪಿಟೆಂಟ್ ಆಗಿರ್ತಾರೆ ಲೈಫ್ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡೋದಕ್ಕೆ ಅಂತ. And one more important thing is the problem which the children, especially of the lower socio-economic strata, are facing. ಇದು ನಮ್ಮ ಗುಲ್ಬರ್ಗ ಅಲ್ಲಿ ಇನ್ನೂ ನಾವು ಅಷ್ಟು ಕೇಳ್ಕೊಂಡು ಬರ್ತಾ ಇಲ್ಲ. ಬಟ್ ಪ್ರತಿ ದಿನ ನಾವು ನಮ್ಮ ಆಸ್ ಪೀಡಿಯಾಟ್ರಿಷಿಯನ್ಸ್ ಅಂತ ತಿಳ್ಕೊಳ್ರಿ ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಏನಾದ್ರು ಕೆಲವೊಂದು ಗ್ರೂಪ್ಸ್ ಅಲ್ಲಿ ಅದರ ಡಿಸ್ಕಷನ್ ನೋಡ್ಕೊಂಡ್ ಬಿಟ್ರೆ ಇಂಥ ಚಿಕ್ಕ ಮಕ್ಕಳಿಗೆ ಈ ತರಾನು ಆಗ್ತಾ ಇದೆಯಾ, ಅದು ಇಂಥ ಸಿಚುವೇಶನ್ ಅಲ್ಲಿ ಅಂತ ಬಹಳ ಬೇಜಾರ್ ಅನ್ಸುತ್ತೆ. ಅದ್ ಏನೇನ್ ಪರಿಸ್ಥಿತಿಗಳು ಇವ್ರು ಫೇಸ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ. ಸೊ ಇದು ಫಸ್ಟ್ ವೇವ್ ಆಯ್ತು. ಸೆಕೆಂಡ್ ವೇವ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಓಕೆ, ಇದ್ರದ್ದು ಆಲ್ರೆಡಿ ನಮಗ್ ಗೊತ್ತಿದೆ. ಸಿವಿಯರ್ ಅಂತೂ ಬಹಳ ಇದೆ, ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು? ಈ ವೈರಸ್ ಮ್ಯೂಟೇಶನ್ ಆಗ್ತಾ ಇದೆ. ನಾವು ಈ ವೈರಸ್ ಈ ತರ ಇದೆ ಅಂತ ತಿಳ್ಕೊಂಡ್ಬಿಟ್ಟು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಅದಕ್ಕೆ ಪ್ರಿಪೇರ್ ಮಾಡ್ಕೊಂತಾ ಇದೀವಿ. ಬಟ್ ಯಾವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಮುಂದೆ ಬರ್ತಾ ಇದೆ ಅದಕ್ಕೆ ಫೈಟ್ ಮಾಡಕ್ಕೆ, ಅವಾಗ ಅದರದ್ದು ಸಿಚುವೇಶನ್ ಬೇರೆ ಇರ್ತಾ ಇದೆ. ಅಂದ್ರೆ ನಾವು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಈ ಕ್ವೆಶನ್ಸ್ ಬರ್ಬೋದು ಅಂತ ನಾವು ಪ್ರಿಪೇರ್ ಆಗಿ ಹೋಗ್ತಾ ಇರೋದು, ಬಟ್ ಸಿಚುವೇಶನ್ ನೋಡಿದ್ರೆ ಕ್ವೆಶನ್ ಪೇಪರೇ ಬೇರೆ ಬಂದಿರೋದು ಆ ತರ. ಸೊ ಹಂಗಾಗಿರೋದ್ರಿಂದ ನಮ್ಮ ಬಾಡಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಅಷ್ಟು ಜಾಸ್ತಿ ಕೋಪ್ ಅಪ್ ಮಾಡಕ್ಕೆ ಆಗ್ತಾ ಇಲ್ಲ. ಅದರಿಂದ ಈ ವೈರಸ್ ಅತಿ ಜಾಸ್ತಿ ಹರಡ್ತಾ ಇದೆ ಅಟ್ ಅ ವೆರಿ ರ್ಯಾಪಿಡ್ ರೇಟ್. ನೀವ್ ಕೇಳಿರ್ಬೋದು, 2 ಸಿಂಪಲ್ ವರ್ಡ್ಸ್ ನ್ಯೂಸ್ ಅಲ್ಲೂ ಹೇಳ್ತಾ ಇರ್ತಾರೆ. ಮೋಡ್ ಆಫ್ ಸ್ಪ್ರೆಡ್ ವಾಸ್ ಡ್ರಾಪ್ಲೆಟ್ ಇನ್ಫೆಕ್ಷನ್. ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದ್ರೆ ಈಗ ನನಗೆ ಇನ್ಫೆಕ್ಟ್ ಆಗಿತ್ತು ಅಂದ್ರೆ ನನ್ನಿಂದ 6 meters ಡಿಸ್ಟೆನ್ಸ್ ಯಾಕೆ ನಿಲ್ಲಕ್ಕೆ ಹೇಳಿರೋದು? ಬಿಕಾಸ್ ಈವನ್ ಇಫ್ ಬೈ ಮಿಸ್ಟೇಕ್ ನನ್ನ ಬಾಯಿಂದ ಅಥವಾ ನನ್ನ ಸ್ವೆಟ್ ನನ್ನ ಬಾಡಿಯಿಂದ ಹೆಂಗಾದ್ರೂ ವೈರಸ್ ಬಂತಂದ್ರು 6 meters ಒಳಗಡೆನೆ ನಿಂತ್ಕೊಳುತ್ತೆ. ಅದಕ್ಕೆ ನನ್ನ ಎದುರುಗಡೆ ಇರೋರಿಗೆ ಆ ಇನ್ಫೆಕ್ಷನ್ ಆಗಲ್ಲ ಅಂತ. ಬಟ್ ಈ ಹೊಸ ವೈರಸ್ ಇದ್ದು ಪ್ರಾಬ್ಲಮ್ ಏನಂದ್ರೆ ಇದು ಡ್ರಾಪ್ಲೆಟ್ ಅಷ್ಟೇ ಅಲ್ಲ, ಏರ್ ಬೋನ್ ಆಗಿದೆ. ಅಂದರೆ ಇದು ಜಾಸ್ತಿ ಡಿಸ್ಟೆನ್ಸ್ ಹೋಗಬಹುದು ವಯಾ ಏರ್. ಆಮೇಲೆ ಮೈಕ್ರೋ ಪಾರ್ಟಿಕಲ್ಸ್ ಇಂದ ಹೋಗುತ್ತೆ. ಅದು ಬಹಳ ಲಿಮಿಟ್ ಅಲ್ಲಿತ್ತು ಫಸ್ಟ್ ವೇವ್ ವೈರಸ್. ಇದು ಮಿತಿ ಮೀರ್ಕೊಂಡಿದೆ. ಹಂಗಾಗ್ಬಿಟ್ಟು ಇದ್ರ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ, ಸಿವಿಯಾರಿಟಿ ಜಾಸ್ತಿ ಆಗಿದೆ. ಆಮೇಲೆ ಕೆಲವೊಂದು ಜಾಗದಲ್ಲಿ ಲಾಕ್ಡೌನ್ ಹಂಗೆ ನಡೀತಾ ಇತ್ತು, ಬಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ದೆರ್ ವಾಸ್ ಅನ್ಲಾಕಿಂಗ್ and people were allowed to roam freely. ಅದು ಅಷ್ಟೇ ಅಲ್ಲ, ವರ್ಸ್ಟ್ ಸಿನಾರಿಯೋಸ್ ಏನಾಗಿದ್ದು ಅಂದ್ರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ 100% ಫಾಲೋ ಆಗಿಲ್ಲ. 100% ಬಿಡಿ, ಇವನ್ 50% ಫಾಲೋ ಆಗಿಲ್ಲ. ದಟ್ ಇಸ್ ಅ ಸ್ಯಾಡ್ ಪಾರ್ಟ್. ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಇವಾಗೂ ನಾವು ಅದೇ ಪ್ರಯತ್ನ ಕಂಟಿನ್ಯೂ ಮಾಡಬೇಕು. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಪದೇ ಪದೇ ನಮ್ಗೆ ಒಂದೇ ಮಾತು ನಮ್ ಸೀನಿಯರ್ಸ್ ಆಗ್ಲಿ ಅಥವಾ ಇದ್ರದ್ದು ಎಕ್ಸ್ಪರ್ಟ್ಸ್ ಆಗ್ಲಿ, ವೆನೆವರ್ ದ ಡಿಸ್ಕಷನ್ ಸ್ಟಾರ್ಟ್ಸ್, ಫಸ್ಟ್ ಮಾತು ಅವ್ರು ಹೇಳೋದು ಪ್ರಿವೆನ್ಷನ್ ಮಾಡ್ಬೇಕಂದ್ರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ವಿ ವಿಲ್ ಸ್ಟ್ರೆಸ್ ಆನ್ ದಟ್ ಲೇಟರ್ ಆಲ್ಸೋ. ಬಟ್ ಅದು ಆಗ್ತಾ ಇಲ್ಲ. ಈಸಿ ಮೊಬಿಲಿಟಿ ಫಾರ್ ಎವ್ರಿ ಒನ್ ಅಂಡ್ ವಿ ವರ್ ನಾಟ್ ಪ್ರಿಪೇರ್ಡ್ ಟು ಸಿ ದ ಸಿವಿಯಾರಿಟಿ ಆಫ್ ದಿಸ್ ಕೈಂಡ್. ವೈರಸ್ ಮ್ಯೂಟೇಶನ್ ಆಗಿದ್ದು ಗೊತ್ತಾಗಿರೋದು ಓನ್ಲಿ ಆಫ್ಟರ್ ದ ಡಿಸೀಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಅಟ್ ಸಚ್ ಅ ರ್ಯಾಪಿಡ್ ರೇಟ್. ವೆರೆನ್ ಅದು ಇನ್ಫೆಕ್ಷನ್ ಅಷ್ಟು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಟೈಮ್ ಕೊಟ್ಟಿಲ್ಲ. ಅದ್ರ ಮೇಲೆ ಲಾಕ್ಡೌನ್ಸ್ ಬೇಗ ಆಗಿಲ್ಲ. ಸೊ ಅದು ಬಹಳ ಜಾಸ್ತಿ ಇನ್ಫೆಕ್ಷನ್ ಆಗಿ ಸ್ಟ್ರೆಸ್ ಜಾಸ್ತಿ ಆಗಿದ್ದು. ಆನ್ ದ ಹೋಲಿಸ್ಟಿಕ್ ಅಪ್ರೋಚ್, ಇಫ್ ಯು ಸಿ, ಫೈನಾನ್ಷಿಯಲಿ ಸ್ಟ್ರೆಸ್, emotionally stressed, physically stressed, psychologically stressed, everything you can talk of, this wave has just had a negative impact. And most importantly, ಯಾವಾಗ್ಲೂ ಹೇಳ್ತಾ ಇದ್ವಿ,
extremes of age group in the first wave has got affected. Idu ನೋಡ್ಕೊಂಡ್ಬಿಟ್ರೆ the worst and the sad part is ಈ virus ಯಾ ಏಜಿಗೂ ಸ್ಪೇರ್ ಮಾಡ್ತಾ ಇಲ್ಲ. Especially the productive age group, youth of today are being worst hit. Unfortunately, vaccination ಇದ್ದು ಅಷ್ಟು ಆಗ್ತಾ ಇಲ್ಲ ಇದೇ ಏಜ್ ಅಲ್ಲಿ, and they are the ones who are being exposed to this virus to the worst form you can think of, and unfortunately we are losing many of them. That is the worst case scenario you can think of for today. Next slide, please. Thank you. Yeah. So ನಾವು ಹೇಳ್ತಾ ಇದ್ವಿ ಅಲ್ಲ ಸೈಕೋಸೋಷಿಯಲ್ ಇಂಪ್ಯಾಕ್ಟ್ ಮಕ್ಳ ಮೇಲೆ ಏನಾಗ್ತಾ ಇದೆ ಅಂತ. ನಾರ್ಮಲ್ ಮಕ್ಕಳು ಬೆಳೆಯೋಕೆ ಪ್ಲೀಸ್ ರಿಮೆಂಬರ್ ಅ ವೆರಿ ಹೆಲ್ದಿ, ಪೀಸ್ಫುಲ್ ಅಂಡ್ ಅ ಹ್ಯಾಪಿ ಎನ್ವೈರನ್ಮೆಂಟ್. ನಾನು ನನ್ನ ತಾಯಿನೂ ಇದ್ದೀನಿ, ಅಂಡ್ ನೋ ಅಫೆನ್ಸ್, ಬಟ್ ಅ ಹ್ಯಾಪಿ ಮದರ್ ಇಸ್ ಅ ಹ್ಯಾಪಿ ಚೈಲ್ಡ್ ಅಂತ ಇಟ್ಸ್ ಅ ಬೇಸಿಕ್ ಥಿಂಗ್, ಎಲ್ಲರೂ ಒಪ್ಕೊಂತೀರಾ ನನ್ನ ಜೊತೆಗೆ. ಬಟ್ ಇಂಥ ಸ್ಟ್ರೆಸ್ ಪೀರಿಯಡ್ ಅಲ್ಲಿ ನಮ್ಮ ಮನೆ ವಾತಾವರಣ ಸ್ಟ್ರೆಸ್ಫುಲ್ ಆಗಿರೋದ್ರಿಂದ ಮಕ್ಕಳು they are becoming the most vulnerable children or the segment of our families. ಆ ಥರ ಆಗಿರೋದ್ರಿಂದ ಅವ್ರು ಬರ್ತಾರೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವೆಲ್ಲ ಏನೇನೋ ಯೋಚಿಸ್ತಾ ಇರ್ತೀವಿ, ತಲೆಯಲ್ಲಿ ನೂರಾರು ಥಾಟ್ಸ್. ಫೈನಾನ್ಷಿಯಲಿ ಏನೇನೋ ನೋಡ್ಕೋಬೇಕು, ಮನೆಯದೆಲ್ಲ ಹೆಂಗ್ ನಡ್ಸ್ಕೋಬೇಕು, ಯಾರಿಗೋ ಏನೋ ಆಗಿರುತ್ತೆ ಅದು ಕೇಳಿ ಡಿಸ್ಟರ್ಬ್ ಆಗೋದು, ಮೀಡಿಯಾ ಅರ್ಧ, ಸಮಥಿಂಗ್ ಆರ್ ದಿ ಅದರ್ ಇಸ್ ಜಸ್ಟ್ ದೇರ್. ಪಾಪ ನಮ್ಮ ಮಕ್ಕಳು ಅವರು ಇದರಿಂದ ಏನು ಗೊತ್ತಿರಲ್ಲ, ಅವರು ಟೋಟಲಿ ಅನ್ಅವೇರ್ ಇದ್ದಾರೆ. And once they come to us, they just come to us seeking some amount of love and affection. They just want to be loved. But num stress, unfortunately, ee situation alli our mele hogta ide in a very negative way, which has started affecting them physically, because avrige ನಾವು ಹೊರಗಡೆನೂ ಆಟ ಆಡಕ್ ಬಿಡ್ತಾ ಇಲ್ಲ, ನಾವು ಅವ್ರ ಜೊತೆ ಕಿತ್ಕೊಂಡು ಆಟ ಆಡ್ತಾ ಇಲ್ಲ, and ನಾವು ಅವ್ರ ಹತ್ರ ಜಾಸ್ತಿ ಎಮೋಷನಲ್ ಕೇರ್, ಟೆಂಡರ್ ಲವ್ ಅಂಡ್ ಕೇರ್ ಅದು ತೋರಿಸ್ತಾ ಇಲ್ಲ ಬಿಕಾಸ್ ಆಫ್ our own personal issues. ಹಂಗಾಗ್ಬಿಟ್ಟು these children are facing a lot of psychological distress, because ಮುಂಚೆ ಹೇಗಿತ್ತು ಬಿಫೋರ್ ದ ಪ್ಯಾಂಡಮಿಕ್, ನಾವು ನಮ್ಮ ಕೆಲಸದಲ್ಲಿ ಇರ್ತಿದ್ವಿ, ಮಕ್ಕಳು ಅವ್ರ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತಾ ಇದ್ರು, ಅಥವಾ ಯಾರಾದ್ರೂ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ಅವ್ರಿಗೆ ಪ್ರತಿ ಟೈಮ್ ಒಬ್ರು ಹೊಸ ಗೆಸ್ಟ್ ಬಂದ್ಬಿಟ್ರೆ ಅಷ್ಟು ಉತ್ಸಾಹ, ದೇ ಆರ್ ಸೋ ಹ್ಯಾಪಿ. ಹೋಗ್ಬಿಟ್ಟು ಅವ್ರು ಯಾರು ಇರ್ತಾರೇನೋ ಗೊತ್ತಿರಲ್ಲ, ಬಟ್ ದೇ ಜಸ್ಟ್ ವಾಂಟ್ ಟು ಗೋ ಅಂಡ್ ಟಾಕ್ ಟು ದಮ್, ಅಟ್ ಲೀಸ್ಟ್ ಸ್ಮೈಲ್. ದೇ ಲೈಕ್ ಮೀಟಿಂಗ್ ನ್ಯೂ ಪೀಪಲ್. ನೌ ದಟ್ ಇಸ್ ಟೋಟಲಿ ಕಟ್ ಡೌನ್ ಫಾರ್ ದಮ್, ವಿಚ್ ಇಸ್ ದೇ ಕಾಂಟ್ ಎಕ್ಸ್ಪ್ರೆಸ್ ಇಟ್, ಬಟ್ ಅವ್ರದ್ರಲ್ಲೇ ಅದು ಒಂಥರದ್ದು it is causing a kind of emotion that they can't bring out. Unfortunately, idinna aur hege tagita idare andre they are expressing it in the form of rebellion, anger and adamantcy that is being seen of late. And what is the other way? Like I said, the financial aspect, this is very commonly seen in the lower socioeconomic strata. To be more specific, the daily wage workers and the people who go to these informal factories, ಅವ್ರದ್ದು ಲಿಮಿಟೆಡ್ ಇರುತ್ತೆ, ರಿಸೋರ್ಸು ಲಿಮಿಟೆಡ್ ಇರುತ್ತೆ. ಫಾರ್ ಪೀಪಲ್ ಲೈಕ್ ಅಸ್, ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಂತ ಹೇಳ್ಬಹುದು. ವಿ ಸ್ಟಿಲ್ ಹ್ಯಾವ್ ಅ ಬ್ಯಾಕಪ್ ಟು ಕಮ್ ಅಕ್ರಾಸ್ ದಿಸ್ ಲಾಕ್ಡೌನ್. ಬಟ್ ನೀವು ನೋಡ್ತಾ ಇರ್ತೀರಾ ಮೀಡಿಯಾ ಅಲ್ಲಿ, ದೀಸ್ ಕೈಂಡ್ ಆಫ್ ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ವಲ್ನರಬಲ್. ದೇ ಡು ನಾಟ್ ಹ್ಯಾವ್ ಅ ರಿಸೋರ್ಸ್ ಫಾರ್ ಸಪೋರ್ಟಿಂಗ್ ದೇರ್ ಹೋಲ್ ಫ್ಯಾಮಿಲಿ. ಬಹಳ ಬೇಗ ಪೆರಿಶ್ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಅವ್ರ ಮಕ್ಳ ಮೇಲೆ ಅವ್ರದ್ದು ಸಿಟ್ಟಾಗ್ಲಿ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಬಹಳ ಆಗ್ತಾ ಇದೆ ಈ ತರ ಮಕ್ಕಳಲ್ಲಿ. They are not able to deal with the situation correctly. Amele, because of which variety conflicts irutte. The children are seeing that their parents are not happy. Mother is not able to provide them with the adequate nutrition, which is affecting their physical health. Father is again having his own set of issues, because of which the TLC is being deprived. That is the tender love and care. And they unfortunately are becoming vulnerable even to sexual abuse. ಇದು ಅವರಿಗೆ ಫಸ್ಟ್ ಆಫ್ ಆಲ್ ಇನ್ನೂ ನಮ್ಮ ಕಂಟ್ರಿಯಲ್ಲಿ ನಾವು ಇನ್ನೂ ವಿಗರಸ್ ಆಗಿ ಚಿಲ್ಡ್ರನ್ ಮಕ್ಕಳಲ್ಲಿ ಇನ್ನೂ ನಾವು ಅವರಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅಷ್ಟು ಹೇಳ್ಕೊಡ್ತಾ ಇಲ್ಲ. ಹಂಗಾಗ್ಬಿಟ್ಟು ಅವರಿಗೆ ಇದು ಕರೆಕ್ಟೋ ಇಲ್ಲ ಅಂತ ಗೊತ್ತಾಗೋದಕ್ಕೆ ಟೈಮ್ ಆಗ್ತಾ ಇದೆ. ಅದು ಪ್ರಾಬ್ಲಮ್ ಇರೋದರಿಂದ ಈ ಮಕ್ಕಳು ಹೇಳ್ಬೇಕು ಇಲ್ಲ ಅಂತಾನೆ ಗೊತ್ತಿರಲ್ಲ. ಹಂಗಾಗ್ಬಿಟ್ಟು ದೇ ಆರ್ ಗೆಟಿಂಗ್ ಪ್ರೋನ್ ರಿಪೀಟೆಡ್ಲಿ ಟು ಸಚ್ ಅಬ್ಯೂಸಸ್ until unless it goes to the threshold that your parents have to just, sometimes if they're very young, sometimes parents are catching them, they are getting to see it. And the worst thing which is happening now is, since both the parents are getting affected, these children, especially in bigger cities, are being handed over to the child care institutions. ಅಲ್ಲಿ ಅಂತೂ ನಿಮ್ಗೂ ಗೊತ್ತಿರುತ್ತೆ ಸಿಚುವೇಶನ್ಸ್, ಬಹಳ ಮಕ್ಕಳು ಒಮ್ಮೆಗ್ಲೆ ಬರೋದ್ರಿಂದ ಅಷ್ಟು ಫೆಸಿಲಿಟೀಸ್ ಇರಲ್ಲ.
And we need human resources to look after each one of these children. Adu ಆಗ್ತಾ ಇಲ್ಲ, neglect ಆಗ್ತಾ ಇದೆ ಅಲ್ಲೂ ಮಕ್ಕಳಲ್ಲಿ. So these kind of untoward situations are happening a lot. So these children are getting a prey to these things. And of course, the most important thing, unfortunately, our children, all of our children are being derived of these days, it's education, which definitely is a part of their life, which has to be given to them in some form or the other way. And ಆನ್ಲೈನ್ ಕ್ಲಾಸಸ್, ವೆಲ್, ನಮ್ಮೆಲ್ರಿಗೂ ಗೊತ್ತಿದೆ, ಮೀಡಿಯಾ ಬೂನ್ ಅಂತೂ ಹೇಳ್ಬಹುದು ಅಥವಾ ಬೇನ್ ಅಂತೂ ಹೇಳ್ಬಹುದು. ನಮ್ಗೆ ಹೆಂಗ್ ಬೇಕು ನಾವ್ ಹಂಗ್ ತಗೊಂತೀವಿ ಅದನ್ನ. ಪಾಸಿಟಿವ್ ಆಗಿ ಕಲ್ತ್ಕೊಂಡ್ರೆ ವಾವ್, ಇಟ್ಸ್ ವೆರಿ ನೈಸ್. ಬಟ್ ಅದೇ ಸಡನ್ಲಿ ನಮ್ಮ ಮಕ್ಳು ಏನಾದ್ರು ನೆಗೆಟಿವ್ ಮೀಡಿಯಾ ನೋಡ್ಬಿಟ್ರೆ ಮುಗೀತು ಕತೆ. ವಿ ಜಸ್ಟ್ ಗೋ ಅಂಡ್ ಸ್ನ್ಯಾಚ್ ದಿಯರ್ ಫೋನ್ಸ್ ಅಂಡ್ ಲೀವ್ ದೆಮ್. ಬಟ್ ಇಟ್ ಶುಡಂಟ್ ಬಿ ಲೈಕ್ ದಟ್. ವಿ ಶುಡ್ ನಾಟ್ ಲೆಟ್ ಅವರ್ ಚಿಲ್ಡ್ರನ್ ಫಾಲ್ ಪ್ರೇ ಟು ಸಚ್ ಥಿಂಗ್ಸ್. ನಾವು ಫಸ್ಟ್ ಅವ್ರನ್ನ ಕೂತ್ಕೊಂಡು ಅವರಿಗೆ ಹೇಳ್ಬೇಕು ಎಷ್ಟು ಲಿಮಿಟು, ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು, ಇದೇನಿದೆ. ನಾವು ಕೆಲವೊಂದು ವಿಷಯಗಳನ್ನ ನಮ್ಮ ಮಕ್ಕಳಿಂದ ಡಿಪ್ರೈವ್ ಮಾಡೋದು. ವಿ ಡೋಂಟ್ ವಾಂಟ್ ಟು ಟಾಕ್ ಟು ದಮ್ adequately about especially the adolescent problems. It could be in the form of substance abuse, addictions, habits, and all negative impacts, including even about the sex education issues. ಅದು ನಮ್ಮ ಮಕ್ಕಳು ತಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಕೊಂಡ್ಬಿಟ್ಟು ಮೀಡಿಯಾ ನೋಡಿರುವಾಗ ವಿ ಆರ್ ಗೆಟಿಂಗ್ ಒಫೆಂಡೆಡ್ ದಟ್ ಓ ಮೈ ಗಾಡ್, ಇದೇನು ನನ್ನ ಮಗ ಇಂಥದ್ ನೋಡ್ಬಿಟ್ಟ. ಬಟ್ ಇಟ್ಸ್ ನಾಟ್ ದೇರ್ ಮಿಸ್ಟೇಕ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮ್ದಿದೆ ತಪ್ಪದು. ಬಿಕಾಸ್ ನಾವೇ ಕುತ್ಕೊಂಡು ನಮ್ಮ ಮಕ್ಳಿಗೆ ಅದೆಲ್ಲ ಹೇಳಿದ್ರೆ ಅವ್ರು ನೋಡಿದ್ರು ಆಶ್ಚರ್ಯ ಪಡಲ್ಲ ಅದ್ರಲ್ಲಿ. ದೇ ಲೈಕ್, ಅಯ್ಯೋ ಇದೇನಿದೆ, ಮಮ್ಮಿ ನನ್ಗೆ ಯಾವಾಗೋ ಹೇಳ್ಬಿಟ್ಟಿದೆ, ನಥಿಂಗ್ ಬಿಗ್. ಈವನ್ ಇಫ್ ಹಿಸ್ ಫ್ರೆಂಡ್ ಟ್ರೈಸ್ ಟು ಪ್ರೊವೋಕ್ ಹಿಮ್, ನೋಡು ಅದನ್ನ ಅಂದ್ರೆ ಅದ್ರಲ್ಲಿ ಏನಾಯ್ತು, ಅದ್ ನನ್ಗೆ ಯಾವಾಗೋ ಗೊತ್ತಾಗ್ಬಿಟ್ಟಿತ್ತು, ನಿನಗೆ ಇವತ್ತು ಗೊತ್ತಾಗಿದೆ, ನನಗೆ 2 ತಿಂಗಳ ಮುಂಚೆನೆ ನಮ್ಮ ಮಮ್ಮಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಯು ನೋ ವಾಟ್ ಯುವರ್ ಚೈಲ್ಡ್ ಇಸ್ ಡೂಯಿಂಗ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. You know he's not falling a prey to any form of substance abuse or media misuse, which will actually build a better bond between your child and you, which will go a long run. And he will be able to confide things in you. And at the same time, in return, you are giving him a better environment to grow, to become a better human being, which unfortunately is getting lost because of COVID. Next slide, please. Yeah. So, like I said, unfortunately, Namma Maklo, the children who are in the lower socioeconomic strata, especially in mention Madidare, migrant laborers, people who belong to the informal sectors. And definitely, I shouldn't forget to mention our farmers who work so hard. They are the ones who are losing out their livelihood and their income. And usually they do have larger families. So ಎಲ್ರದ್ದು needs and requirements ಈ ಪರಿಸ್ಥಿತಿಯಲ್ಲಿ ಮೀಟ್ ಮಾಡೋದು ಬಹಳ ಕಷ್ಟ. ರೋಟಿ ಕಪಡ ಮಕಾನ್, the basic things to live up. Forget about all the other comforts. ಇವೇ ಮೂರು ಇಲ್ಲ ಅಂದ್ರೆ ಅವರಿಗೆ ಜೀವನ ಮಾಡೋದು ಅತಿ ಕಷ್ಟ. ಆ ತರ ಅದೇ ಪರಿಸ್ಥಿತಿಯಿಂದಾನೇ we see more number of suicides also happening in this pandemic, which has got simply exaggerated. Not that it ಮುಂಚೆ ಇರ್ಲಿಲ್ಲ, but ಇವಾಗ ಇದು 10 times ಜಾಸ್ತಿ ಆಗ್ಬಿಡ್ತಾ ಇದೆ. They are completely going into a form of depression, which has to be prevented in some way. And that indirectly is having an impact on their children. You can't think who will provide, just think our parents who will look into their children's education, who will look into their children's food, our basic needs, yaru iralla. So that has to be brought down. And that is how our children are getting impacted because of COVID. Existing situation ಇನ್ನೂ ಕೆಡಿಸ್ತಾ ಇದೆ ಇದು. That is what happens. So basically ಏನಾಗುತ್ತೆ as a result of this, we will see in the next slide. So next slide, please. Yeah. So like I said, nodri existing situation ಇದು ಕೆಡಿಸ್ತಾ ಇದೆ, especially amongst the poor socio-economic status and unemployed patients ಅಲ್ಲಿ, migrant laborers who are losing out on their finances and they do not have a backup. That is more important. See, today even you and me are not working, we are not allowed to go out, but we know we can sustain because we have some amount of savings, which is not happened amongst these people because our daily earnings in ಮಕ್ಕಳಲ್ಲಿ ಮನೆಯಲ್ಲಿ ಅಷ್ಟೇ ಸಾಲ್ಸ್ಕೊಂಡದೆ ಅವ್ರಿಗೆ ಬಹಳ ಆಗ್ಬಿಟ್ಟಿರುತ್ತೆ. So forget about thinking of savings for these people. And worst is, like I said, physical abuse and sexual abuse cases ಜಾಸ್ತಿ ಆಗುತ್ತೆ. Traumatic experiences of loss and bereavement, losing their parents, losing their loved ones in the family. Please remember, for a child of till 7 years of age, ಅವರಿಗೆ ಡೆತ್ ಅಂದ್ರೆ ಏನು ಗೊತ್ತಿರಲ್ಲ.
ಅವರಿಗೆ ಏನ್ ಅರ್ಥ ಆಗೋದು ಅಂದ್ರೆ ಮಮ್ಮಿ ಎಲ್ಲ ಹೊರಗೆ ಹೋಗಿದಾರೆ ಕೆಲ್ಸಕ್ಕೆ, ಬರ್ತಾರೆ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ, ದಿನ ಅದೇ ಕೇಳ್ತಾರೆ, 3-4 ದಿನ ಕೇಳ್ತಾರೆ, ಅಳ್ತಾರೆ. ಆಮೇಲೆ ಇವೆನ್ಚುಯಲಿ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ ಟಿಲ್ 7 years. ಅದಾಗಿದ್ಮೇಲಿಂದ ಮಕ್ಳಿಗೂ ನೀವು ಸಡನ್ ಆಗಿ ನಾವ್ ಹಂಗ್ ಹೇಳಕ್ಕೆ ಬರಲ್ಲ ನಿಮ್ ಮಮ್ಮಿ ಇಲ್ಲ ಅಂತ. There is a way in which we are supposed to talk to them and tell them about the loss of their parents. ಅದಕ್ಕೆ ನಾವ್ ಹೇಗೆ ಹೇಳ್ಬೇಕು ಅಂದ್ರೆ, I'm just giving this general information so that it can help us all to help the other people who are not having access to these kind of things which can actually help them. Basically, first now maklige ಕೂತ್ಕೊಂಡು, say for example 10-year-old child who has lost his parents unfortunately, ಕೂತ್ಕೊಂಡ್ಬಿಟ್ಟು ಫಸ್ಟ್ ಅವರಿಗೆ ಡಿಸೀಸ್ ಅಂದ್ರೆ ಏನು, ನಾರ್ಮಲ್ ಹೆಲ್ತ್ ಅಂದ್ರೆ ಏನು ಅರ್ಥ ಮಾಡಿಸಿದ್ಮೇಲೆ, ಡಿಸೀಸ್ ಅಲ್ಲಿ ಮತ್ತೆ ಸಿವಿಯರ್ ಡಿಸೀಸ್ ಅಂತ ಇರುತ್ತೆ, ಮಧ್ಯವಾಗಿ ಮೈಲ್ಡ್ ಡಿಸೀಸ್ ಅಂತ ಇರುತ್ತೆ. ಡಾಕ್ಟರ್ಸ್ ಎರಡನ್ನೂ ಟ್ರೀಟ್ ಮಾಡ್ತಾರೆ, ಆದರೆ ಸಿವಿಯರ್ ಡಿಸೀಸು ಕೆಲವೊಂದಕ್ಕೆ ಟ್ರೀಟ್ಮೆಂಟು ಅಷ್ಟು ಜಾಸ್ತಿ ಇಲ್ಲ. ಆ ಕಾರಣದಿಂದ ಅವರಿಗೆ ಅಷ್ಟು ತಾಳ್ಮೆ ಶಕ್ತಿ ಇರಲ್ಲ ಪೇಷಂಟ್ಸ್ಗೆ. ಹಂಗಾಗ್ಬಿಟ್ಟು ಇವೆನ್ಚುಯಲಿ ವಿ ಆರ್ ಸಪೋಸ್ ಟು ರಿವೀಲ್ ಇನ್ ದ ಎಂಡ್ ದಟ್ ಅವ್ರಿಗೆ ಅಷ್ಟು ಸಿವಿಯರ್ ಆಗ್ಬಿಟ್ಟು ಅವ್ರು ತೀರ್ ಹೋದ್ರು ಅಂತ. ಆ ಥರವೇ ಸಪೋಸ್ ಟು ರಿವೀಲ್, ನಾಟ್ ಜಸ್ಟ್ ಡೈರೆಕ್ಟ್ಲಿ ಸೇ ದಟ್ ದೇ ಪಾಸ್ಡ್ ಅವೇ. ಸೊ ಅದನ್ನ ನಾವ್ ಹೇಳಕ್ಕೆ ನೋಡ್ಬೇಕು. ದಟ್ ಇಸ್ ವೈ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸಸ್ ಆಫ್ ಲಾಸ್ ಅಂಡ್ ಡಿರೀವ್ಮೆಂಟ್ ಅಂತ ಹೇಳೋದು. ಅವರಿಗೆ ಅರ್ಥನೇ ಆಗ್ತಾ ಇಲ್ಲ ನಾವ್ ಏನ್ ಮಾತಾಡ್ತಾ ಇದೀವಿ ಅಂದ್ರೆ, ನಿಮ್ ಮಮ್ಮಿ ತೀರ್ ಹೋದ್ರು ಅಂದ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ. ಯು ಆರ್ ಸಪೋಸ್ ಟು ಎಕ್ಸ್ಪ್ಲೇನ್ ಇಟ್ ಲೈಕ್ ದಿಸ್. ನಾವ್ ಆ ತರ ಹೇಳಿದ್ರೆ ಕೆಲವೊಂದ್ ದಿನ ವೇಟ್ ಮಾಡ್ತಾರೆ, ಆಮೇಲೆ ಬೇರೆ ಯಾರೋ ಈ ಸಿಚುವೇಶನ್ ಅನ್ನ ಅಡ್ವಾಂಟೇಜ್ ಆಗಿ ತಗೊಳಕ್ಕೆ ನೋಡ್ಬಿಟ್ಟು ಆ ಮಗುನ ನಮ್ ಕಂಟ್ರಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ, ಇನ್ಫಾರ್ಮಲ್ ಅಡಾಪ್ಷನ್ ಬಹಳ ಜಾಸ್ತಿ ಇದೆ. ವಿ ಹ್ಯಾವ್ ಕಾರಾ, which is the agency that looks into the child adoption. But unfortunately, ಎಲ್ಲರೂ ಅದನ್ನ ಅಪ್ರೋಚ್ ಆಗಿ ಲೀಗಲ್ ವೇ ಅಲ್ಲಿ ಅಡಾಪ್ಷನ್ ಹೋಗಲ್ಲ. ಇನ್ಫಾರ್ಮಲ್ ಅಡಾಪ್ಷನ್ ಸಿಚುವೇಶನ್ಸ್ ಬಹಳ ಜಾಸ್ತಿ ಇದೆ. ಸೊ ಈ ಮಕ್ಕಳನ್ನ ಆ ವಲ್ನರಬಲ್ ಸಿಚುವೇಶನ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಅವರ ಇಮಿಡಿಯೇಟ್ ರಿಲೇಟಿವ್ಸ್ ಆಗ್ಲಿ ಅಥವಾ ಬೇರೆ ಯಾರಾದ್ರೂ ಆಗ್ಲಿ ಅಡಾಪ್ಷನ್, ಇನ್ಫಾರ್ಮಲ್ ಅಡಾಪ್ಷನ್ ಮಾಡ್ಕೊಳಕ್ಕೆ ತಗೊಂಡ್ಬಿಟ್ಟು ಮಕ್ಕಳನ್ನ ಡ್ರಗ್ ಟ್ರಾಫಿಕಿಂಗ್ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಆರ್ ಸೆಂಡಿಂಗ್ ದೆಮ್ ಆಸ್ ಮೈಗ್ರೆಂಟ್ ಲೇಬರ್ಸ್, ಈ ತರ ಸಿಚುವೇಶನ್ಸ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇರೋದು. ಅಂಡ್ ದಟ್ ಇಸ್ ಹೌ ದೀಸ್ ಚಿಲ್ಡ್ರನ್ ಆರ್ ಬೀಯಿಂಗ್ ಥ್ರೋನ್ ಟು ಇಟ್. ಓಕೆ, ಸೊ ಇದನ್ನ ನಾವು we are supposed to try to address these issues and keep them aware of such kind of a situations. And most importantly, ivatte one discussion ಆಗ್ತಾ ಇತ್ತು wherein it has also been told that some of the relatives are coming forward. It's not an incident but situations that you need to be aware of. They are coming forward to take care of the child after the parents' death. Informal adoption ಮಾಡ್ಕೊಂತಾರೆ. And because the child is a minor, they are taking the whole property into accounts and they are even capable enough of selling it. And this child, until he turns 18, he will not be aware of it. And only even after that, only if he has proper guidance about it, he can actually go and claim for it. Otherwise, that is not going to happen. So, ಹೊಸದಿದ್ರಲ್ಲಿ ಇನ್ಫಾರ್ಮೇಶನ್ ಏನ್ ಸಿಕ್ಕಿರೋದು ಅಂದರೆ, ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಒಂದು IAS ಕೇಡರ್ ನೋಡಲ್ ಆಫೀಸರ್ ಅಂತ ಮಾಡಿದ್ದಾರೆ. ಆ ನೋಡಲ್ ಆಫೀಸರ್ ಕೆಲಸ ಏನಂದರೆ, ಪ್ರತಿ ಪೇರೆಂಟ್ who is getting admitted for COVID now, ಅವರು ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ do they have minor children less than 18 years of age ಅಂತ ರಿಜಿಸ್ಟರ್ ಮಾಡಬೇಕು. ಇದ್ರೆ ಬರೀ ಡೀಟೇಲ್ಸ್ ಹೇಳ್ಬೇಕು, ಅವರ ಹೆಸರು, ಅವರು ಎಲ್ಲಿರ್ತಾರೆ, ಯಾರ ಜೊತೆಗಿರ್ತಾರೆ ಅಷ್ಟೇ. ವರ್ಸ್ಟ್ ಸಿನಾರಿಯೋ ಅಲ್ಲಿ ಪೇರೆಂಟ್ಸ್ ಇಬ್ರದ್ದು ಡೆತ್ ಆಯ್ತು ಅಂದ್ರೆ ದಿಸ್ ಇನ್ಫಾರ್ಮೇಶನ್ ಹ್ಯಾಸ್ ಟು ರೀಚ್ ದ ನೋಡಲ್ ಆಫೀಸರ್. ಅವರು ಈ ಮಗುವನ್ನ ಯಾರ ಕಸ್ಟಡಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ನೋಡ್ಕೊಂತಾರೆ, ಲುಕಿಂಗ್ ಇನ್ ಟು ದ ಓವರ್ ಆಲ್ ಸಿಚುವೇಶನ್. That is what is being thought of nowadays. That is the current scenario. But the information has to systematically go from the hospitals, all the hospitals, to the nodal officer who is in Bangalore. ಇನ್ನೊಂದು ಏನ್ ಹೇಳ್ತಾ ಇದ್ರು ಅಂದ್ರೆ, suggestion given was that the court has to appoint legal guardians for these children so that they can take care of all their assets till they are 18 years of age, and everything is kept under observation. And after that, it is handed over to them once they turn major, that is beyond 18 years. So that is one more thing which has come in, considering that these children are very vulnerable. Next slide, please. Okay, I think we have covered this. Lockdown impact ಏನ್ ಆಗ್ತಾ ಇದೆ ಅಂದ್ರೆ, ಲಾಸ್ ಆಫ್ ಇನ್ಕಮ್, ರೋಟಿ ಕಪಡ ಮಕಾನ್, ಊಟ ಇಲ್ಲ, ಆಮೇಲೆ ಮಕ್ಕಳಿಗೆ ನಿದ್ದೆ ಆಗ್ತಾ ಇಲ್ಲ,
finance kadme irodrinda, parents are forced to push their children, especially the male children, who at the age of 5, 6, 7, 8 are supposed to go to, I wouldn't say 5, maybe you can take from 7 to 10 or beyond that, who are supposed to get proper education are being pushed into labor as daily wage laborers or something. And I have written that in the next slide. The girls, unfortunately, just to reduce the family burden, are being married off at a very early age, not even waiting until they turn 18. So they are again being prone for prostitution, they are being prone for sex abuse or human trafficking otherwise. These situations are actually happening. All these are the problems that are being seen in reality in the bigger cities, in the COVID care institutions. Please believe me, none of these is assumptions. They have proper statistics, unfortunately, which says the numbers have increased hugely after the beginning of COVID, because majority of the people who are getting affected by these because of overcrowding, because of improper sanitization, because of unhygienic conditions is the lower strata. And amongst them, the vulnerable segment being the children are being prone for lot of mental and physical abuse and being deprived of the child rights, the basics of which is education. Next slide, please. Right. The same thing, that is protection of the children from sexual abuse and child trafficking. That is, this pandemic has increased it 10 times more. And like I said, they are coming up whenever the hospitals are also being told that whenever they are facing a situation wherein the children are also in the hospital and the parents are no more, then they are supposed to call 1098, 1098. That is a child helpline number, and inform about all the details. They will look into where the child belongs and where is the appropriate place the child can be put into. Because depending upon the age sector, they have got separate destitute homes for boys and for girls, just to make sure they are going to reduce the burden of abuse amongst them. That is the important thing. And second thing is, here, even in relation to this, when they are thinking of sending in for adoption, they have come up with a newer thing about visiting timing hours and all. That is to reduce the impact of isolation that these child are going through, and hence getting into antisocial activities. ಅವರಿಗೆ once that is decided about their adoption, ಅವರಿಗೆ before they are being sent to their new homes, the adopted parents, they are being made to have FaceTime or any form of media, that is WhatsApp or any form of video calling with them, to get a little familiar to the parents into whose house they are going into, to just know them, so that at least to some extent they are getting mentally prepared to adapt themselves to the new people, to the new environment, to the new cultures they'll be going into. This especially is very important for relatively older children who are able to understand things, who are able to relate to their environment. Younger age group ali ಇನ್ನೂ ಅಷ್ಟಿರಲ್ಲ, but say 7 onwards, it is going to be a little difficult for adjustments and all. So for them, this is a newer technique that is being used. Next slide, please. Yeah. So like we can see, the problems that are happening because of this COVID, and rather getting exaggerated, I must say, is girl children being married off earlier, and child labor, especially amongst the boys, sex trafficking, abuse and exploitation. Of course, no food because of low socioeconomic status and financial crisis, leading to malnutrition and diseases which are still there. Non-COVID diseases are also on a rise. Not that the seasonal diseases have all taken a back step. They are also there. Just that since they are there as a routine, nobody is really talking much about it, and everybody is focused only on COVID because that has become a burning issue, because it is leading to a lot of deaths, and overall society is getting impacted to a greater extent. And what about the mental health impacts now of the children who are, like who are prone for these abuses is internally, ಅವರಿಗೆ all of a sudden, like I said, ನೀವು ಹೋಗ್ಬಿಟ್ಟು ನಿಮ್ ತಂದೆ ಇಲ್ಲ ತಾಯಿ ಇಲ್ಲ ಅಂತ ಹೇಳ್ಬಿಟ್ರೆ anxiety ಆಗುತ್ತೆ. They are having adjustment disorders when you're trying to push them to the destitute homes, or they are open for adoption, and they have post-traumatic stress disorders. These are the problems that the children are facing. And externalizing disorders is they run away,
or they are not able to put out their negative emotions, that is the sadness that they're feeling, because of which they turn so aggressive or they're angry all the time, and they are adopting the antisocial behaviors, substance abuse, going in for smoking, drugs, alcohol, or any other form of high risk behaviors that even includes suicidal tendencies because of severe depression. The reason why all this is happening is they are not being trained appropriately for the life skills. That is not their mistake. It is basically, like I said, they are the vulnerable population. We are supposed to train them. The problem with today's children is they all want instant gratification. ಪೇಷನ್ಸ್ ಅನ್ನೋದು ಇಲ್ಲ ಅವ್ರ ಹತ್ರ. ಇವಾಗ ಬೇಕು ಅಂದ್ರೆ ಬೇಕು. ದೇ ಡೋಂಟ್ ಕೇರ್ ಯಾರು ಏನ್ ಅನ್ಕೊಂತಾರೆ, ಯಾರೇನ್ ತಿಳ್ಕೊಂತಾರೆ, ವಾಟ್ ಹ್ಯಾಪನ್ಸ್, ನಥಿಂಗ್. Instant gratification. That problem is making them become more restless. They are not able to handle failures in life. They are not able to cope up with this negative stress. So that is causing life skill deficits and pushing them to do a lot of antisocial activities that eventually will not land them in any form of productivity. Next slide, please. Okay, the most important thing, like I said, for a child to grow, he needs a healthy environment. He needs socialization. Okay, so that is what is being shown here in these pictures. You can see all the children are wearing masks and they are playing with each other. The most important thing that we understand from this picture, for any human being, I wouldn't say it is just for the children here, but it is for any human being. They are feeling low. Just go talk to them. You may not be able to solve their problem or help them even 1%, but just talking to them and making them know that you're not alone, we are with you, that itself is more than enough to boost their morale and prevent them from doing something which is antisocial, or put them into isolation and push them into depression, put down their self-confidence. That is something which is very, very bad, which is happening to the children of late. So we are supposed to open the doors of the childcare centers, and with proper precautions possible, we are supposed to allow the children of the lower socioeconomic strata to be there under proper care and guidance, so that they get a better environment to grow and don't become antisocial human beings. Next slide, please. So this is the basic thing. How do we go step by step? The approach for these children who are facing a lot of issues is, first is maintain the social connections, communicate with each other. Talking is the best way to solve any problem. It's just about the way we put out our thoughts, the way we approach the person, and how much we put the efforts in the message that we want to put forth will help in solving majority of the issues. So talk to them. Be in regular contact with these children, irrespective of wherever they are. That will help them know that they are not isolated, they are not alone, they are loved, they are being wanted by someone, they are being taken care of. That will be a big boost for their self-esteem and will prevent them from doing any sort of untoward things which can actually cause harm to them in general. And respond to the child's COVID-related questions. We are supposed to talk. Today, I'm sure ಒಂದು 4 ವರ್ಷದ ಮಗುಗೂ ಕೇಳ್ರಿ ಹೊರಗೆ ಯಾಕೆ ಹೋಗ್ಬಾರ್ದು ಅಂತ, ಕೊರೋನಾ ವೈರಸ್ ಇದೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಥ್ಯಾಂಕ್ಸ್ ಟು ದ ಮೀಡಿಯಾ. ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ಹೇಳ್ತಾ ಇರ್ತಾರೆ. ಸೊ ಡೆಫಿನೆಟ್ಲಿ ದೀಸ್ ಚಿಲ್ಡ್ರನ್ ನೋ ಅಬೌಟ್ ಇಟ್. So, but it's not just enough. We need to teach them COVID appropriate behavior. They will learn it by seeing us, not by just listening to us. That is also important. ನಾವು ಮನೆಗೆ ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತೀವಿ, ಅವ್ರು ಅದನ್ನ ಅಬ್ಸರ್ವ್ ಮಾಡ್ತಾರೆ. ನಾವ್ ಹೇಳೋದೊಂದು ಮಾಡೋದೊಂದು ಆಯ್ತಲ್ಲ, ದೇ ವಿಲ್ ನೆವರ್ ಲಿಸನ್ ಟು ಅಸ್. ನಮಗೆ ನೋಡ್ಬಿಟ್ಟು ಅವ್ರು ನಮ್ಮ ಜೊತೆಗೆ ಬಂದು ಕೈ ತೊಳ್ಕೊ ಅಂತ ಹೇಳಿದ್ರೆ they'll happily come and join us, because that is also a game for them. They want to just be there around with us. That is their basic intention. So if we teach them considering it as a part of the game, they will even grasp it. There's a very beautiful saying when we want to teach something. You involve me and I learn it more. So that is how it is even for these children. Whatever we are doing, if we try to involve them, we can equally try to make them understand the seriousness of the situation. At the same time, take them into confidence and teach them appropriate things which will actually take them to greater heights.
So that is how it is. Respond to their queries related to the COVID disease. Maintain their daily routine. A sense of discipline is a must for these children. Each one of you will agree with me. School illa, ಮಕ್ಕಳು ಏಳೋ ಟೈಮು, ಊಟ ಮಾಡೋ ಟೈಮು, ಆಟ ಆಡೋ ಟೈಮು ಎಲ್ಲ ಹೋಗ್ಬಿಟ್ಟಿದೆ. ಅದರ್ವೈಸ್ ಸ್ಕೂಲ್ ಇರುವಾಗ ಕರೆಕ್ಟಾಗಿ 7 o'clock ಹೇಳ್ಬೇಕು, 9 o'clock ಬಸ್ ಬರುತ್ತೆ ಹೋಗ್ಬೇಕು, 4 o'clock ಬರ್ತಾರೆ, ಆಟ ಆಡ್ತಾರೆ, ಹೋಮ್ವರ್ಕ್ ಮಾಡ್ತಾರೆ, ಊಟ ಮಾಡ್ತಾರೆ, ಮಲ್ಕೊಂತಾರೆ. They had a schedule. This schedule actually kept them fit and healthy, mentally and physically. ಈಗ ಎರಡೂ ಇಲ್ಲ. ಯಾವಾಗ ನೋಡಿದ್ರು ಟಿವಿ, ಮೊಬೈಲ್. That's what is happening. Even we are helpless. I understand. ಹೊರಗಡೆ ಬಿಡಕ್ಕೆ ನಮಗೂ ಹೆದರಿಕೆ. ಮನೆಯಲ್ಲಿ ಕಂಟಿನ್ಯೂಸ್ ನಾವು ಸ್ವಲ್ಪ ಕೆಲಸದಲ್ಲಿ ಬಿಸಿ ಅನ್ಕೊಂಡ್ಬಿಟ್ಟು we let them do that. It is okay. But like I said, we need to strike a balance. There has to be some amount of screen time. We are living in 21st century where mobile has just become a part of their growing up. They are not living in the forest that you can deprive them of it. If we do that, eventually ಅವ್ರು ನಮ್ಮಿಂದ ಕದ್ದು ಮುಚ್ಚಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, which is not good. So it's okay. Let them watch it under our observation so we know what our child is seeing and how long it is happening so that we know where to cut it off. They will also start eventually cooperating with us if we try to make them understand rather than just try to forcefully impose it on them. We should try to get them into confidence. That is more important. Then engage in the developmental activities, storytelling. They are also very good at telling stories. Believe me, if we ask a 5-year-old child to tell a story, you'll be really surprised to see how wild their imaginations can be. And you rather feel happy. You feel happy to see how peaceful they are and away from all this negativity. And you also get a sense of relief by spending this quality time with them. And that makes them feel even more happier because they get to, children sense that love and that affection from you. That is what they need. Anxiety management, relaxation exercises, and distract them. Whenever they're getting some kind of negative thoughts, push them away from it. Try to talk to them something else that will lift their moods. And the last would be when it is going, you would know there are some danger signs for a child. You would know that he requires medical help. Avaga, it's always better to come forward. If we don't do it at that point of time, there are very likely high chances that this child will go in for high risk behaviors and worst case scenarios may even attempt suicides. Next slide, please. Okay, so this is basically about how do we declare about the death to the children. Like I said, we need to talk to them about how the death situation happens with respect to the disease and try to understand their feelings of grief, of abandonment, being left alone. Try to take them into confidence, make them feel that they are not alone. That is important. Fear and anxiety. Once they know that their parents are not around, their first question is, ನಾನು ಯಾರ ಜೊತೆಗಿರ್ಬೇಕು? Whenever you say, ಮಮ್ಮಿ ಇರಲ್ಲ ಇವತ್ತು, ಮಮ್ಮಿ ಊರಿಗೆ ಹೋಗ್ತಾ ಇದ್ದಾರೆ, the next question they ask is, ಮತ್ತೆ ನನ್ನ ಜೊತೆಗೆ ಯಾರು ಇರ್ತಾರೆ? ನಾನು ಮಮ್ಮಿ ಜೊತೆಗೆ ಹೋಗ್ತೀನಿ. So that is the thing. They want to know who will they have, their support system, because that is why we say they are vulnerable. They need a support system. They are not completely mentally and physically so independent to just handle their lives on their own. So they need to be taken care of and told that they are not alone. And who will, they'll have the fear that once they have lost one person, they have a fear, constant fear that will I lose him also or her also? That is going to be there with them. You need to make them understand about how it is. Try to slowly get them into the mode of acceptance. That will reduce the likelihood of they going in for depression or anxiety and make them feel loved and affectionate. That is what they need. Especially adolescent age group, because they are neither the younger kids. You can't treat them like a 10-year-old and say, ನಾನು ಹೇಳ್ತಾ ಇದ್ದೀನಿ ಕುತ್ಕೊಂಡು ನಿನಗೆ ಗೊತ್ತಾಗಲ್ಲ. Or you can't tell them, come on, you're completely grown up, ಹೋಗೋದು ಮಾಡು. Because you're putting them into confusion. ನಾವೇ ಕೆಲವೊಂದು ಮಾತಲ್ಲಿ ಹೇಳ್ತೀವಿ, ಇಷ್ಟು ದೊಡ್ಡವನಾಗಿದೆಯಾ, ಇಷ್ಟು ಮಾಡ್ಕೊಳಕ್ ಬರಲ್ಲ. And when they come and ask us something, ನಿನಗೆ ಯಾಕೆ ಬೇಕು ಅದೆಲ್ಲ, ನೀನ್ ಇನ್ನೂ ಬಹಳ ಟೈಮ್ ಇದೆ ನಿನ್ಗೆ ಅದೆಲ್ಲ ಕೇಳಕ್ಕೆ ಅಂತ. So these kind of things confuse them. So that is what should not happen. Try to take them into confidence. Talk to them according to their age appropriate understandings and try to explain things to them. Maybe it will not happen in one go, but over a period of time, they will definitely start confiding in us. They will be knowing that they are not alone. So that's what we are supposed to do for the children who are unfortunately losing out on their family members in this COVID era.
Next slide, please. So we do have a couple of child protection interventions in the form of 1098 helplines. And also, most importantly, like I said, we are facing a lot of abuse cases in children, which can definitely be brought down by cutting down on the media, putting up such kind of things that, you know, a 6-month-old child, parents are admitted at this hospital, child is alone at the hospital, nobody's being taken, nobody's there to take care of the child. That somewhere unknowingly is triggering somebody to catch hold of the child for trafficking or into some antisocial activity, which can actually be brought down. Rather, if you're concerned, go talk to these helpline centers, and they will direct the child to be taken to a safe place where the education and the basic needs of the child will be met upon. Next slide, please. Right. So now, before I just go to the prediction of the third wave, just some this thing. I just want to bring out some of the scientific facts about the second wave and children. The most important thing that I want to tell all the parents and everybody here is second wave, yes, is affecting the children, but do not panic. We have seen a newborn also getting affected, but all are coming out safe and healthy. Treatment is there. These children are doing very well. We do not have long-term studies, so I don't know 10 years from now how these children will be. But as of now, when these children are suffering from infection and time-appropriate treatment for Takshna, they are doing very well. They are growing healthy. They are doing absolutely well. And current immediate complications ಅಂತೂ ಈ ಮಕ್ಕಳಲ್ಲಿ ಏನು ಕಂಡು ಬರ್ತಾ ಇಲ್ಲ. So not to worry. Okay. Now coming to the prediction of the third wave, yes, it is being spoken about a lot. That again is because this virus is continuously mutating as and when it enters a new host. ಈಗ ಇವತ್ತಿನ ಸಿನಾರಿಯೋ ನೋಡ್ಕೊಂಡ್ರೆ ಬಹಳಷ್ಟು ಜನ ಡಿಸೀಸ್ ಇಂದ ಆದ್ರೂ ಸಫರ್ ಆಗ್ಬಿಟ್ಟಿದ್ದಾರೆ ಅಥವಾ ವ್ಯಾಕ್ಸಿನ್ ಆದ್ರೂ ತಗೊಂಡಿದ್ದಾರೆ. ಸೊ at least 50-60% immunity ನಮ್ಮ ದೇಹದಲ್ಲಿ ಬೆಳೆದಿದೆ against this virus. Now, who are the people who have still now not got affected by this? It is obviously the younger age group, the children less than 18 years and the pregnant woman. So prediction ಏನದೆ ಅಂದ್ರೆ ಈ virus mutate ಆಗಿ because they are the ones who are easy target, soft targets. ಅವರಲ್ಲಿ ಅಷ್ಟು immunity ಇಲ್ಲ, so virus ಹೋಗ್ಬಿಟ್ಟು ಅವರಿಗೆ ಈಗ full ಗಲಾಟೆ ಮಾಡೋ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ತರ. So we can still try to prevent that. How? We will see how it is going to be. Most important thing, let's go back to the basics. There is nothing high funda in this. This basics is being carried on from first wave to second wave, and worst, God forbid, if we are facing the third wave, it will be the same. COVID appropriate behavior. Okay, so what is it? So can we see the next slide? Okay, so next slide, sir. Yes, SMS. Please remember this. What does the first S stand for? Sanitize your hands, or if you're at home, hand wash. Hand wash again. Please remember, ಹೋಗ್ಬಿಟ್ಟು ನೀರ್ ಆನ್ ಮಾಡಿ ಕೈ ತೊಳ್ಕೊಂಡು ಹೋಗ್ಬಿಟ್ರೆ ಇಲ್ಲ. 20 seconds contact time ಬೇಕು. You have to make sure 20 seconds contact time ಇದೆ. Once you have applied the soap or the hand wash, liquid hand wash onto your hands, it has to be there for 20 seconds. Nothing new. ನೀವೆಲ್ಲರೂ ಅದು ad ನೋಡಿದೀರಾ. So many sportsmen are also showing in that 20 seconds tak haath dhona hai. So that is what was being told in that. That is because that contact time is going to make the reagents or the chemicals which are there in this our hand wash to actually deactivate the virus or even kill them. So that is the whole purpose of saying 20 seconds contact time. Okay, this is the first thing amongst the SMS. Next is mask. Please remember, come what may, at any situation, ಮಾತಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಾನು ಒಪ್ಕೊಂತೀನಿ, but never put your masks down. You can see in this picture, actually the ಮೂಗು ಮತ್ತೆ ಬಾಯಿ till the chin, everything has to be covered appropriately. ಸ್ವಲ್ಪ ಮಾತಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ತೆಗಿಯೋದು, it's no use. Or putting the mask on the chin and roaming, no use. It's as good as we are not wearing a mask. And believe me, NIMHANS specialists, they are very renowned.
the best vaccine they say is actually the mask, especially for 0 to 18 age, because we cannot use vaccines in them because vaccine trial successful, as in it is still in the research phase, and successful implementation again, we do not have the authorization yet. So we cannot give vaccines in 0 to 18 age group. So the only vaccine for them is mask. Now you can ask me what age in the ಹಾಕ್ಬೇಕು mask. 2-month old ಹಾಕ್ಬೇಕಾ? Basically 2-month old ಗೆ ನಾವು ಮನೆ ಹೊರಗೆ ಕರ್ಕೊಂಡು ಹೋಗೋದು unlikely except for doctor visits. Okay, so 2 years and beyond, compulsory mask, either if you're taking the child out by any chance or any non-family member is entering the house, that child has to wear a mask. Compulsory. Even if the support staff is coming home to help you out in something, or any new person who is not a family member. Frankly, ಇವಾಗಂತೂ family members ಇಗೂ ಮನೆಯಲ್ಲಿ ಮಾಸ್ಕ್ ಇಟ್ಕೊಂಡಿರೋಕೆ ಹೇಳ್ತಾ ಇರೋದು. But if that is practically not feasible, until unless you know you're all healthy, at least ಆ ಮಗುಗೆ ಹೊರಗಡೆಯಿಂದ ಯಾರಾದ್ರೂ ಬಂದಿರುವಾಗ, you have to make sure that the child has worn a mask. Next, please. Yes, disease prevention, that is 6 feet distance. ಇವಾಗೂ ಅದಿದೆ. It's not that just because it is airborne, ಅಯ್ಯೋ ಹೆಂಗೂ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು we can't come and stick to each other. We have to maintain that distance, and as much as possible, indoor crowding avoid ಮಾಡಬೇಕು. That is always there. That is the reason why no social gatherings, and social gatherings ಮದ್ವೆ ತರ ಇದ್ರೆ not more than 50 people, and preferably all outdoor events. Okay? Next, please. Like I said, we do not have vaccines for 0 to 18 years of age group. So it is only the mask that is the best vaccine available for today. Let's hope we get something better for this vulnerable age group so that we can protect our future generation and make this world a better place to live in. Next slide, please. One more thing is about nutrition. Healthy food for the children. That is also a part of our COVID guidelines when it comes to taking care of the children, because no physical activity and increased screen time has increased the risk of obesity in the pediatric age group by more than 10 times. Believe me, ನಮ್ಮ estimate ಪ್ರಕಾರ India is at the verge, if India is a diabetic capital, ಎಲ್ರಿಗೂ ಗೊತ್ತಿದೆ. But we are at the verge of becoming even obesity capital for children within the next 5 years if we do not focus on the nutrition of the children. Remove out all the fast foods, get them into eating some healthy foods. I agree they have a lot of food fads. ನಂಗೆ ಅದು ಬೇಡ, ನಂಗೆ ಇದು ಬೇಡ. But we can, ಈಗ ಮನೆಯಲ್ಲೇ ಇದ್ದೀವಿ, ಯೂಟ್ಯೂಬ್ ಇದೆ, ನಾವು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಅಟ್ರಾಕ್ಟಿವ್ ಆಗಿ ಏನಾದ್ರೂ ಮಾಡಿ ಕೊಡೋಕೆ ನೋಡ್ಬೋದಲ್ಲ, ಕಲರ್ಫುಲ್ ಆಗಿ, with a little bit of sauce, with a little bit of whatever is available for us. So let us try and put some efforts to make sure our children are eating healthy food, healthy, nutritious food, because eventually nothing is more important than health. Health is wealth, and that is the reality. Next slide, please. Yes, another important thing. ನಾವೆಲ್ಲರೂ ಮನೆಯಲ್ಲಿರೋದು. So how to spend some, we all need some mean time, including me, I agree. But how do we spend some quality time with our children? There was a very good talk by one of the child psychologists in which she put up this statement: the best gift that any parent can give to their child at any point of time is just good memories. You may leave abundance of wealth, whatever it is, but nothing like memories. Good memories are immeasurable treasure that a child will have from their parents. That boosts their confidence, that will keep them going in the right way. So that is very important. And how do we do this? It is basically by spending some quality time with our child. They are not demanding much from us. See, believe me, you give your child 10 toys and keep it beside him and walk out. He may be happy, but he'll get bored with them within 10 minutes and he'll run after you. But you sit with them for 1 hour and do nothing. Just take a simple toy, maybe nothing much more than a plastic bat and ball also, and play with him. He'll not be tired. He demands more of it. That is how the children want, basically they want you, they want your time, not the materialistic things. That's what it is. It's about creating good memories and showing the love and affection to the children. Next slide, please.
Yeah, so these are some of the pictures. One interesting thing, if you all can see in the second picture, the mother is actually storytelling the kids, and you can see they're all wearing these fancy hats and sitting in a tent. They're just being more creative. Storytelling is such a simple art, but they are also involved in it. That is what I mean to say when I say make an impact on our children, give them some happy memories to remember throughout. That's the basic message that I want to give from all these pictures. Next slide, please. Okay. Children don't need more things. The best toys a child can have is a parent who gets down on the floor and plays with them. Like I said, I'm sure most of you will agree with me, and nobody would disagree because all of us experience this day to day. The next slide, please. I believe that's the last one. Yeah. So, as told by John F. Kennedy, children are the world's most valuable resource and its best hope for the future. And it's in our hands to protect these young, budding, energetic kids and make sure they're safe enough to face newer challenges and become much, much better human beings than we are. And I'm sure that's all is the whole motto of all of us. Thank you, one and all. Thank you. ಆತ್ಮೀಯ ವೀಕ್ಷಕರೇ, ಈವರೆಗೆ ನಮ್ಮ ಡಾಕ್ಟರ್ ಅಪೂರ್ವ ಎಬಿ ಅವರು ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ಸಂದರ್ಭೋಚಿತವಾಗಿ ಕೋವಿಡ್-19 ಎರಡನೇ ಅಲೆ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ತುಂಬಾ ಅನನ್ಯವಾಗಿ ಅವರು ಮಾತಾಡಿದ್ರು. ಸಾಮಾನ್ಯವಾಗಿ ನಾವು ಯಾರೂ ಆಲೋಚನೆ ಮಾಡದಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಅವರು ಹೇಳಿದ್ದು ಬಹಳ ನನಗೆ ಮನಸ್ಸಿಗೆ ಹಿಡಿಸಿತು. ವಿಶೇಷವಾಗಿ ಕೋವಿಡ್-19 ಎರಡನೇ ಅಲೆ ಸಂದರ್ಭದಲ್ಲಿ ತಂದೆ ತಾಯಿ ಅಥವಾ ಪೋಷಕರನ್ನ ಕಳೆಕೊಂಡಂತಹ ಮಕ್ಕಳ ಬದುಕಿನ ಬಗ್ಗೆ ಆಲೋಚನೆ ಮಾಡಿದಂತಹ ಕ್ರಮ ನಿಜಕ್ಕೂ ಮಗುವಿನ ಆರೋಗ್ಯಕ್ಕೆ ಹಿಡಿದ ಮತ್ತೊಂದು ಕನ್ನಡಿ ಅಂತ ನಾವು ಹೇಳ್ಬೋದು. ವಿಶೇಷವಾಗಿ ಇವತ್ತು ಯುನಿಸೆಫ್ ಹೇಳ್ತಾ ಇದೆ, ಭಾರತದಲ್ಲಿ 30 ದಶಲಕ್ಷಕ್ಕೂ ಹೆಚ್ಚು ಕುಟುಂಬದಿಂದ ವಂಚಿತರಾದಂತಹ ಅನಾಥ ಮಕ್ಕಳು ಇದ್ದಾರೆ ಅಂತಕ್ಕಂಥದ್ದು. ಇದು ಒಂದು ಅಂಕಿ ಸಂಖ್ಯೆ ಅಷ್ಟೇ, ಆದ್ರೆ ಇದಕ್ಕೂ ಜಾಸ್ತಿ ಇರ್ಬೋದು. ಆ ಎಲ್ಲ ಕೋವಿಡ್ ಸೋಂಕಿನಿಂದ ಸಾವಿಗೀಡಾದ ಪಾಲಕರ ಮಕ್ಕಳ ಬದುಕಿನ ಬಗ್ಗೆ ಇವತ್ತು ವಾಸ್ತವ ರೀತಿಯಲ್ಲಿ ಚಿಂತನೆ ಮಾಡುವ ಸಲುವಾಗಿ ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಅವರು ಕೂಡ ಮೆನ್ಷನ್ ಮಾಡಿದ್ರು, ಒಬ್ಬ IAS ಕೇಡರ್ ಆಫೀಸರ್ನ ನೋಡಲ್ ಆಫೀಸರ್ ಮಾಡಿ ನಮ್ಮ ಪ್ರತಿಯೊಬ್ಬ ಯಾವುದೇ ಒಬ್ಬ ತಾಯಿ ಅಡ್ಮಿಟ್ ಆದಾಗ ಅಥವಾ ತಂದೆ ಅಡ್ಮಿಟ್ ಆದಾಗ 18 ವರ್ಷದ ಒಳಗಿನ ಮಕ್ಕಳ ಒಂದು ದಾಖಲೆಯನ್ನು ಮಾಡ್ತಾರೆ. ಇದು ಅನೇಕ ಜನರಿಗೆ ಗೊತ್ತಿಲ್ಲ. ದಯವಿಟ್ಟು ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದು ಒಂದು ರೆಕಾರ್ಡ್ ಆಗ್ತದೆ, ಒಂದು ಡೇಟಾ ಕಲೆಕ್ಟ್ ಆಗ್ತದೆ. ನಂತರದ ಸಂದರ್ಭದಲ್ಲಿ ಅನಾಹುತಗಳು ಆಗೇ ಆಗ್ತಿದ್ದಾವೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರ ಇವತ್ತು ಚಿಂತನೆ ಮಾಡ್ತಾ ಇದೆ. ಈ ವಿಷಯದ ಬಗ್ಗೆ ಒಂದು ವಿಶಿಷ್ಟ ಒತ್ತು ಕೊಟ್ಟು ಅದ್ರ ಮೇಲೆ ಬೆಳಕು ಚೆಲ್ಲಿದಂತಹ ಅಪೂರ್ವ ನಿಜಕ್ಕೂ ಒಬ್ಬ ಮಕ್ಕಳ ತಜ್ಞೆ ಈ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿದ ಬಗ್ಗೆ ನಂಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಅನನ್ಯ, ಅಪೂರ್ವ, ಬಹಳ ವಂಡರ್ಫುಲ್ ಆಗಿ ಮಾತಾಡಿದ್ರಿ. ಆಮೇಲೆ 18 ವರ್ಷದ ಒಳಗಿನವರಿಗೆ ಚುಚ್ಚುಮದ್ದು ಇಲ್ಲ, ಲಸಿಕೆ ಇಲ್ಲ, ರೋಗ ನಿರೋಧಕ ಚುಚ್ಚುಮದ್ದು ಇಲ್ಲ, ಆದ್ರೆ ಒಂದು ಇದೆ, ಅದು ಮಾಸ್ಕ್. ಯಾಕಂದ್ರೆ ಯಾರೇ ಒಬ್ಬ ಹೊರಗಿನ ವ್ಯಕ್ತಿ ನಮ್ಮ ಮನೆಗೆ ಬರ್ತಾರಂದ್ರೆ ನಮ್ 2 ವರ್ಷದ ನಂತರದ ಮಗುವಿಗೂ ಮಾಸ್ಕ್ ಹಾಕ್ಬೇಕು ಅಂತ ಹೇಳಿದ್ದು ನಿಜಕ್ಕೂ ಒಂದು ಬೀಜ ಮಂತ್ರ. ನಾವು ವಿ ಹ್ಯಾವ್ ಟು ಕ್ಯಾರಿ ದಿಸ್ ಮೆಸೇಜ್, ಇದನ್ನು ನಾವು ಒಯ್ಯಲೇಬೇಕು ಅಂತ ಎಲ್ಲ ಮಾತುಗಳು, ಅತ್ಯಂತ ಮುತ್ತಿನಂತಹ ಮಾತುಗಳನ್ನ ನಿಮ್ಮ ಇಡೀ ಈ ಉಪನ್ಯಾಸ ಸಂದರ್ಭದಲ್ಲಿ ತಾವು ಉಲ್ಲೇಖಿಸಿದ್ದೀರಾ. ಈಗ ನಮ್ಮೊಂದಿಗೆ ಬಹಳ ವಿಶಿಷ್ಟವಾದಂತ ಒಬ್ಬರು ವ್ಯಕ್ತಿ ಇದ್ದಾರೆ. ಅವರು ಮಾನ್ವಿಯಿಂದ ಡಾಕ್ಟರ್ ಶಶಿಕಲಾ ಪಾಟೀಲ್ ಅಂತ ಹೇಳಿ. ಅವರು ಮಾನ್ವಿ ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಬಹಳ ಅದ್ಭುತವಾದಂತಹ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅದು ವಿಶೇಷವಾಗಿ ಅವ್ರು ಪ್ರಾರಂಭ ಮಾಡಿದ್ದು ಒಂದು ಬಾಲವಾಡಿ ಅಂತಕ್ಕಂಥ ಒಂದು ಸಂಸ್ಥೆ ಮುಖಾಂತರ ತಾವು ಆಸಕ್ತಿ ತೆಗೆದುಕೊಂಡು ಮಕ್ಕಳ ಒಂದು ಮಾನವಶಾಸ್ತ್ರದಲ್ಲಿ ಸಂಬಂಧಪಟ್ಟಂತ ಹಾಗೆ ಮಾಂಟೆಸರಿಯಲ್ಲಿ ಟ್ರೈನಿಂಗ್ ಪಡ್ಕೊಂಡು ತಮ್ಮದೇ ಆದ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಬಹಳ ಅಭೂತಪೂರ್ವಕಂತ ನಾನು ಡಾಕ್ಟರ್ CR ಚಂದ್ರಶೇಖರ್ ಆ ಸಂಸ್ಥೆಗೆ ಭೇಟಿ ಕೊಟ್ಟು ಬಂದಿದ್ದೀವಿ. ಬಹಳ ಅದ್ಭುತ ಒಂದು ಸಂಸ್ಥೆ. ನಮ್ಮ ಎಲ್ಲ ವೀಕ್ಷಕ ಬಂಧುಗಳು ನಮ್ಮ ಚರ್ಚೆಯಲ್ಲಿ ಭಾಗವಹಿಸುವ ಪೂರ್ವದಲ್ಲಿ ಶಶಿಕಲಾ ಪಾಟೀಲ್ ಮೇಡಮ್ ಅವರು ದಯವಿಟ್ಟು ನಮ್ಮ ಅಪೂರ್ವ ಅವರ ಉಪನ್ಯಾಸ ಅಥವಾ ಈ ಮಾತಿನ ಬಗ್ಗೆ ಒಂದು ಪ್ರತಿಸ್ಪಂದನೆ ನೀಡಿ ಅಥವಾ ಪ್ರತಿಕ್ರಿಯೆ ವ್ಯಕ್ತಪಡಿಸ್ಬೇಕಂತ ಹೇಳಿ ಶಶಿಕಲಾ ಪಾಟೀಲ್ ಮೇಡಮ್ ಅವ್ರು ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್ ಕೇಳ್ತಾ ಇದ್ದೀರಾ? ಸರ್ ನಮಸ್ಕಾರ ಸರ್. ಮಾತಾಡಿ ಪ್ಲೀಸ್.
ನಮಸ್ಕಾರ. ವಿಶೇಷವಾಗಿ ಅಪೂರ್ವ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂತ Thank ಕೇಳಿದ್ರೆ you. ತುಂಬಾ ಚೆನ್ನಾಗಿತ್ತು ಮೇಡಮ್ ತಮ್ಮ ಉಪನ್ಯಾಸ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಮಕ್ಕಳ ಮನಸ್ಸು ಎಷ್ಟೊಂದು ಸೂಕ್ಷ್ಮವಾಗಿರ್ತದೆ, ಮತ್ತೆ ಎಷ್ಟು ವಲ್ನರಬಿಲಿಟಿ ಇರ್ತದೆ. ಆಮೇಲೆ ಸಾವು, ಈಗಿನ ಪರಿಸ್ಥಿತಿಯಲ್ಲಿ ಅವರ ಆತ್ಮೀಯರ ಸಾವನ್ನ ಆ ಮಕ್ಕಳಿಗೆ ಹೆಂಗ್ ತಿಳಿಸಿ ಹೇಳೋದು ಎಷ್ಟು ಕಷ್ಟದ ಕೆಲಸ ಅದು. ನಿಜವಾಗ್ಲೂ ಅಂದ್ರೆ ನಿಜವಾಗ್ಲೂ ಅದು ಎಂತ ಪರಿಸ್ಥಿತಿಲಿ ನಾವು ಆಗಿಬಿಟ್ಟಿರ್ತೀವಿ ಮೇಡಮ್ ಅಂತಂದ್ರೆ ಆ ಮಕ್ಕಳಿಗೆ. ಯಾಕಂದ್ರೆ it's beyond their if you may convey, however it's beyond their application. Sir, audio problem ಇದೆ. ಇಲ್ಲ ಮೇಡಮ್, ಸ್ವಲ್ಪ ಡಿಸ್ಕನೆಕ್ಟ್ ಮಾಡಿದೆ, ಕಾಲ್ ಬಂದಿತ್ತು, ಸಾರಿ. ಅಲ್ಲ, ಎಷ್ಟು ಕಷ್ಟದ ಕೆಲಸ ಅದು. ಆಮೇಲೆ ಆ ಮಕ್ಕಳನ್ನ ಎಷ್ಟು ಸೂಕ್ಷ್ಮವಾಗಿ ನಾವು ಹ್ಯಾಂಡಲ್ ಮಾಡ್ಬೋದು ಮೇಡಮ್. ಆ ಮಕ್ಕಳನ್ನ ಅದ್ರ ಬಗ್ಗೆ ತುಂಬಾ ಸವಿಸ್ತಾರವಾದಂತ ಮಾಹಿತಿಯನ್ನ ಕೊಟ್ಟಿರ್ತಾವೆಲ್ರು. ಇದೊಂದು ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಮಕ್ಕಳನ್ನ, ಇಟ್ಸ್ ಎ ಪೇರೆಂಟಿಂಗ್ ಈಸ್ ಅನ್ ಆರ್ಟ್ ಮ್ಯಾಮ್. ಆಕ್ಚುಲಿ ಎಲ್ ಬರುವಂತದ್ದಲ್ಲ, ಬಟ್ ಇಟ್ಸ್ ಅನ್ ಅಕ್ವೈರ್ಡ್ ಸ್ಕಿಲ್ ಡೆಫಿನೆಟ್ಲಿ. ಇಲ್ಲ ಅಪ್ರಿಷಿಯೇಷನ್ ಬೇಕು ಮಕ್ಕಳಿಗೆ, ಅವ್ರಿಗೆ ರೆಸ್ಪೆಕ್ಟ್ ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವೇ ಹೇಳ್ದಂಗೆ ಈಗ ಡಾಕ್ಟರ್ ಅವ್ರು ಹೇಳ್ದಂಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ, ಕಾನ್ಫ್ಲಿಕ್ಟ್ ಅನ್ನ ಮಕ್ಕಳ ಮನಸ್ಸಲ್ಲಿ. ಒಂದ್ಸಲ ದೊಡ್ಡನಾಗಿದ್ದೀಯ ಅಂತೀವಿ, ಒಂದ್ಸಲ ನಿನಗೇನು ಅರ್ಥ ಆಗ ಅಲ್ಲಿ ನಾವೇ ಗೊಂದಲ ಕ್ರಿಯೇಟ್ ಮಾಡಿದಾಗ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಒಂದ್ಸತಿ. ಯಾಕಂದ್ರೆ ನಾವು ಸ್ಟೇಟ್ಮೆಂಟ್ಗಳು ನಮಗೆ ಚೇಂಜ್ ಆಗ್ತಾನೆ ಇರ್ತವೆ. ಇದನ್ ಬಿಟ್ಟು ನಾವು ಅವ್ರಿಗೆ ಅಪ್ರಿಶಿಯೇಷನ್ ಬೇಕು. ಫಸ್ಟ್ ಬೇಕಾಗಿರೋದು ಏನಂದ್ರೆ, ಮಕ್ಕಳಿಗೆ ನಾವ್ ಅವ್ರ ಜೊತೆಗೆ ಇದ್ದೀವಿ ಅನ್ನುವಂತ ಭರವಸೆ ಬೇಕು. ಆ ಕಾನ್ಫಿಡೆನ್ಸ್ ನಾವು ಮಕ್ಕಳಿಗೆ ಕೊಡ್ಬೇಕು. ಆಮೇಲೆ ಅಪ್ರಿಶಿಯೇಷನ್ ಬೇಕು ಮಕ್ಕಳಿಗೆ. ಅವ್ರು ಏನೇ ಮಾಡ್ಲಿ, ಯಾವುದೇ ಕೆಲಸ ಮಾಡ್ಲಿ, ಅವ್ರನ್ನ ನಾವು ಮೊದ್ಲು ತಪ್ಪು ಮಾಡ್ತಿದ್ರು ಕೂಡ ಪರವಾಗಿಲ್ಲ, ಮಾಡ್ಬೇಕು. ಈಗ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರೆ ಹಾಗೆ ಯಾವ್ದನ್ನ ಮಾಡಬಾರ್ದು ಅದನ್ನ ಮಾಡ್ಬಾರ್ದು, ಇದನ್ನ ಅಲ್ಲಿ ಹೇಳಿ. ಯಾಕಂದ್ರೆ ನಾವು ಮಾಡಬಾರ್ದು ದೊಡ್ಡಾಗಿ ಕುತೂಹಲ ಅಂತದ್ರಲ್ಲಿ ಮಕ್ಕಳಿಗೆ ಇನ್ನೂ ಜಾಸ್ತಿ ಇರುತ್ತೆ. ಕುತೂಹಲ ಆಗ್ಲಿ, ಅವ್ರ ಇಮ್ಯಾಜಿನೇಷನ್ ಪವರ್ ಆಗ್ಲಿ, ಅದನ್ನ ಆ ಲೆವೆಲ್ಗೆ ನಮಗ್ ಇರೋದಿರುತ್ತೆ ದೊಡ್ಡವರಿಗೆ. ಹಂಗಾಗಿ ಆ ಮಕ್ಕಳನ್ನ ಹೆಂಗ್ ಮಾಡ್ಬೇಕು, ಹೇಗೆ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿತ್ತು ಮೇಡಮ್. ನನಗೆ ಒಂದ್ಸತಿ ಖಂಡಿತವಾಗಿ ತಮ್ಮನ್ನ ವೈಯಕ್ತಿಕವಾಗಿ ತಮ್ಮ ಜೊತೆ ಸುಮಾರು ಸ್ವಲ್ಪ ಕಾಲ ಕಳಿಬೇಕಂತ ಅನಿಸ್ತಾ ಇದೆ ಈ ವಿಚಾರವಾಗಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಅದಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಇದು ದಿನದಿಂದ ದಿನಕ್ಕೆ ಎಷ್ಟು ವೈವಿಧ್ಯಮಯವಾಗಿದೆ ಈ ಕಾರ್ಯಕ್ರಮ. ಬರ್ತಾ ಇಲ್ಲ, Network problem. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಬೇರೆ ಪಾಟೀಲ್ ಮೇಡಮ್, ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು. ಈಗ ನಮ್ಮೊಂದಿಗೆ ಇನ್ನೂ ಅನೇಕ ವೀಕ್ಷಕರು ಪ್ರಶ್ನೆ ಕೇಳೋರಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಶಶಿಶೇಖರ್ ರೆಡ್ಡಿ ಅವರು ದಯವಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಭಾಲ್ಕಿ ಹಿರೇಮಠ ಸಂಸ್ಥಾನ ಸಂಬಂಧಪಟ್ಟದ್ದು ಅದನ್ನು ಡಿಸ್ಪ್ಲೇ ಮಾಡ್ತಾರೆ ಪ್ಲೀಸ್. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಡಾಕ್ಟರ್ ಅಪೂರ್ವ ಅವರು ಟಚ್ ಮಾಡಿದಂತ ವಿಷಯ ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿತ್ತು. ನಿಜಕ್ಕೂ ಗಂಭೀರವಾಗಿ ನಾವೆಲ್ಲ ಆಲೋಚನೆ ಮಾಡ್ಬೇಕಂತದ್ದು. ಈ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ, ವಸತಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಈ ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ನಡೀತಾ ಇದೆ. ಅಲ್ಲಿ ಸುದೈವ ಮಕ್ಕಳ ಒಂದು ವಸತಿ ಗೃಹ ಇದೆ. ಅದು ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆಯನ್ನು ಪಡೆದಂತ ಒಂದು ಸಂಸ್ಥೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾನ್ಯತೆ ಪಡೆದಂತ ಒಂದು ಅಧಿಕೃತ ಸಂಸ್ಥೆ ನಮ್ಮ ನೆರೆಯ ಬೀದರ್ ಜಿಲ್ಲೆಯ ಭಾಲ್ಕಿ ಕರಡಾಳದಿದೆ. ಅಲ್ಲಿ ಈಗಾಗಲೇ ಅನೇಕ ಅನಾಥ ಮಕ್ಕಳು ಸುದೈವಿ ಮಕ್ಕಳಾಗಿ ತಮ್ಮ ಬದುಕನ್ನ, ತಮ್ಮ ಭವಿಷ್ಯವನ್ನ ಕಂಡುಕೊಂಡಿದ್ದಾರೆ. ಅಪೂರ್ವ ಒಂದು ಮಾತು ಹೇಳಿದ್ರು ಕೊನೆಯ ಎರಡನೇ ಸ್ಲೈಡ್ ನಲ್ಲಿ, ಮಗುಗೆ ಮತ್ತೊಂದು ಹೆಸರು ನಾಳೆ ಅಂತ ಹೇಳಿ. ನಾಳೆ ಅನ್ನೋದು ಮಗುವಿಗೆ ಮತ್ತೊಂದು ಪರ್ಯಾಯ ಪದ ಅಂತಕ್ಕಂಥ ಮಾತು ಬಹಳ ಅರ್ಥಗರ್ಭಿತ. ನಾಳಿನ ಮಕ್ಕಳ ಬದುಕಿನ ಬಗ್ಗೆ ಚಿಂತೆ ಮಾಡತಕ್ಕಂತ ಒಂದು ಸಂಸ್ಥೆ ಭಾಲ್ಕಿ. ಅಕಸ್ಮಾತ್ ಯಾರಾದ್ರೂ ತಮ್ಮ ಸಮೀಪದಲ್ಲಿ, ತಮ್ಮ ಪರಿಸರದಲ್ಲಿ, ತಮ್ಮ ಸಮುದಾಯದಲ್ಲಿ,
ತಮಗೆ ಗೊತ್ತಿರುವ ಅನೇಕ ತಂದೆ ತಾಯಿ ಇಬ್ಬರು ಈ ಕೋವಿಡ್ ಸೋಂಕಿನಿಂದ ಅಥವಾ ಯಾವುದೇ ಕಾರಣದಿಂದ ಇಲ್ಲವಾಗಿದ್ರೆ ಅವರ ಮಕ್ಕಳು ಅನಾಥ ಸ್ಥಿತಿಗೆ ಬಂದು ತಲುಪಿದ್ರೆ ಅಂತಹ ಮಕ್ಕಳನ್ನ ದತ್ತು ತೆಗೆದುಕೊಳ್ಳತಕ್ಕಂತ ಅಧಿಕೃತವಾಗಿ ಕಾನೂನುಬದ್ಧವಾಗಿ ದತ್ತು ತೆಗೆದುಕೊಳ್ಳತಕ್ಕಂತ ಒಂದು ವ್ಯವಸ್ಥೆ ಬಾಲ್ಕಿ ಹಿರಿಯ ಸಂಸ್ಥಾನದಲ್ಲಿದೆ. ಇವತ್ತು ಅದು ಬಹಳ ಅಪ್ರಾಪ್ರಿಯೇಟ್ ಆಗಿ ನಾವು ಮತ್ತೊಮ್ಮೆ ಪುನಃ ಈಗಾಗಲೇ ಒಂದೆರಡು ಸಲ ನಾವು ಡಿಸ್ಪ್ಲೇ ಮಾಡಿದ್ವಿ. ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ, ಅಲ್ಲಿ ಇರ್ತಕ್ಕಂತ 2 ಮೊಬೈಲ್ ನಂಬರ್ಗಳಿದ್ದಾವೆ. ಒಂದು ಶ್ರೀ ಗುರುಬಸವ ಪಟ್ಟದೇವ್ರವ್ರದ್ದು 9606069333, ಹಾಗೆ ಮೋಹನ್ ರೆಡ್ಡಿ ಅಂತ ಹೇಳಿ ಅಲ್ಲಿ ಅಡ್ಮಿನಿಸ್ಟ್ರೇಟರ್, ಅವರ ನಂಬರು 7353304502. ಈ ನಂಬರ್ಗಳನ್ನ ತಾವು ನೋಟ್ ಮಾಡಿಕೊಂಡು ಅಂತಹ ಗಮನಕ್ಕೆ ತಂದ್ರೆ ಸಾಕು, ಅವ್ರು ಉಳಿದ ಎಲ್ಲ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಳ್ತಾರೆ. ಬರೀ ವಸತಿ ಕೊಡೋದಲ್ಲ, ಬರೀ ಅನ್ನ ಕೊಡೋದಲ್ಲ, ಬರೀ ಆಹಾರ ಕೊಡೋದಲ್ಲ, ಅವರಿಗೆ ಅತ್ಯಂತ ಉನ್ನತ ಮಟ್ಟದ ಶಿಕ್ಷಣವನ್ನು ಕೂಡ ಉಚಿತವಾಗಿ ಕೊಟ್ಟು ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವ ಹಾಗೆ ಮಾಡ್ತಕ್ಕಂತ ಒಂದು ಅದ್ಭುತ ಕೆಲಸ ಅಲ್ಲಿ ನಡೀತಾ ಇದೆ. ದಯವಿಟ್ಟು ನಮ್ಮ ವೀಕ್ಷಕ ಬಂಧುಗಳು ಇದನ್ನು ಗಮನಿಸಬೇಕು. ಆ ನಂಬರ್ಗಳನ್ನ ತಾವು ನೋಟ್ ಮಾಡಿಕೊಂಡಿದ್ದೀರಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಮತ್ತೆ ಪುನಃ ನಮ್ಮ ವೀಕ್ಷಕ ಬಂಧುಗಳು ಅಪೂರ್ವ ಅವರೊಂದಿಗೆ ತಮ್ಮ ಮಾತು ಸಂವಾದಗಳನ್ನು ನಡೆಸಬೇಕು. ಪ್ಲೀಸ್. Good evening, madam. Good evening, sir. Madam, this is SM. ಮಾತಾಡ್ರಿ ಸರ್, ಮಾತಾಡ್ರಿ. Madam, you have given an excellent speech on child health during this pandemic. Thank you. Just I wanted to confirm one thing with your slide. You said 0 to 18, there is no vaccine for the children. Isn't it, madam? Yes, sir. Today afternoon I have received one WhatsApp message. ಹೇಳ್ರಿ ಮಾತಾಡ್ರಿ ಸರ್. Today afternoon I have received one WhatsApp message. It says that vaccine been approved for 2 months to 18 years for vaccination. Is it right, madam? No, sir, it's not yet come. We do not have any information as of now. There have been a lot of fake messages doing rounds. Please do not believe them. Till now, till date, till time, it has not been approved by the Center of Research, which is going to give us the authority to go for immunization. Till today, I'm damn sure it is not done. It is still in the research level. It has to go through 3 phases, even in children, and it has not gone till that level yet, because only recently the vaccine trials have started, sir. Of course, we can increase the speed at which we are doing these trials, but it is not completed, and we do not have the authority to immunize the children. No. ಓಕೆ ಸರ್. ಮತ್ತೆ ಬೇರೆ ವೀಕ್ಷಕರು Good evening, Apu. ಮಾತಾಡ್ರಿ Yes, ಸರ್. Sir, Ramakrishna Reddy, SBR PU College, Apurva. Good evening, sir. Good evening. I am happy to listen to you after a long time. Very clear. No, you're the teacher. I know. ಬಹಳ ಖುಷಿ ಆಯ್ತಮ್ಮ. After Thank you so long time I am hearing you. I came to know that you are there in the MRMC. Yes, So sir. very clear information and vast coverage. Very nice presentation. I am especially very happy, Rakesh. Thank you very much. At the same time, I thank Iramat sir, Shishek Reddy sir, and all the team members for the continuous program. No, it is the purpose of life andre idu actual anta nange anuste. So thank you very much all of you. ಸರ್, One ಥ್ಯಾಂಕ್ ಯು ಸರ್. question, Yes. Apurva. ಕೇಳಿ What ಸರ್. is the exact mechanism where right now we are having the effect on the mechanism of viral action is idu respiratory system and cardiac related, and is it going to be the same if it is to the children also? And another question is, so far any corona positive patients children in our Gulbarga area? This is Yes, sir. Please continue, sir. I'll answer both the questions. yes, that's what respiratory cardiac system. Somewhere I am hearing that it is because of the clotting factors in the blood vessels. So what is going to be in the children? Then is it any cases related this pediatric that cases in the Kolburgi area? This information I want to follow. Okay.
Yes, sir. This virus is definitely known to have an impact mainly on the respiratory system. Not that it can't have an impact on the others, but I mean, sir, you know it better because you have taught me these things to begin with. At the molecular level, there have been a lot of similarities because of which it affects mainly the respiratory epithelial cells. And the interleukin 6 that is getting released is going to cause a cytokine storm and disturb the whole clotting factor mechanism also eventually, because of which definitely there can be thromboembolic phenomena occurring anywhere in the body, not just in the cardiovascular system. Cardiovascular system, when it occurs, it leads to death. Definitely, we have seen cases of these kind. It has happened, unfortunately. So it is true that they are known to cause clotting mechanisms leading to a lot of comorbidities, and that is the reason why in the high risk population, people who are hypertensive and on treatment since long time, or even diabetics, or above the age group of 60 with hypertension by default, recently only AIMS has also passed that the action plan or the treatment plan in which we are giving anticoagulants to these patients post-COVID for 3 months duration to prevent the complications occurring because of abnormal clotting at any site, sir. Okay. First answer. Second is, we have seen in Gulbarga children with COVID positive, starting from a newborn child to varied age groups. We have also treated them. And currently also we have a child in Basveshwar Hospital who, because of a lot of financial issues, had to get shifted somewhere else. 15-year-old who was turned COVID positive, initially treated as dengue, but when we got done his tests, he turned out to be positive, but he's okay, not very bad. These children are doing well because we are able to pick them up early. That's because we have to actually thank the parents. They are coming up on time now. Last wave, it was not so. If we were telling them that you have to get done COVID testing, there was a little bit of panic. But now, luckily, everybody is more alert. They want to get done the testing earlier because there is treatment and everyone wants to make sure each one of their family members is healthy. So because of that early interventions that we are doing, these children are coming out extremely well, sir. Children are not having a very severe form of the disease yet, at least in second wave till now. Thank you, Apurva. Thank you. Thank you, sir. ಅಪೂರ್ವ, ನಮ್ಮ ವೀಕ್ಷಕ ಬಂಧುಗಳಲ್ಲಿ ಪ್ರಶ್ನೆ ಇಲ್ಲದ ಹಾಗೆ ನೀನು ಮಾತಾಡ್ಬಿಟ್ಟಿದ್ಯಾ ಬಹುಶಃ ಅಂತ ಅನಿಸ್ತದೆ. ಆದ್ರೆ ನಾನೇ ಒಂದು ಪ್ರಶ್ನೆ ಕೇಳ್ತೇನೆ ಎಲ್ಲ ಪರವಾಗಿ. Sure, sir. ಈ COVID-19 ಮತ್ತು COVID-19 ಎರಡನೇ ಅಲೆ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ರಾಷ್ಟ್ರೀಯ ಚುಚ್ಚುಮದ್ದು, ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಎಲ್ಲೋ ಒಂದ್ ಕಡೆ ಅದು ಸ್ವಲ್ಪ ದಾರಿ ತಪ್ತಾ ಇದೆ ಏನೋ ಅಂತಕ್ಕಂಥದ್ದು. ಅನೇಕ ಮಕ್ಕಳು ತಾವು ರೆಗ್ಯುಲರ್ ಆಗಿ ತೆಗೆದುಕೊಳ್ಬೇಕಾದಂತ ಈ ಲಸಿಕೆಗಳನ್ನ ತೆಗೆದುಕೊಳ್ಳಾರದೆ ವಂಚಿತರಾಗ್ತಿದ್ದಾರೆ ಅಂತಕ್ಕಂಥದ್ದು, ಅಥವಾ ಅಕಸ್ಮಾತ್ ಕೊಡ್ತಕ್ಕಂಥ ವ್ಯವಸ್ಥೆ ಇದ್ರೂ ಕೂಡ ಈ ಭಯದಿಂದ, ಸೋಂಕು ಆಗ್ತಕ್ಕಂಥ ಭಯದಿಂದ ಒಂದು ಖಾಸಗಿ ಆಸ್ಪತ್ರೆಗಾಗ್ಲಿ ಅಥವಾ ಸರ್ಕಾರಿ ಸಂಸ್ಥೆಗಳಾಗ್ಲಿ ಅಥವಾ ಇಮ್ಯುನೈಸೇಷನ್ ಸೆಂಟರ್ಗಾಗ್ಲಿ ಅಥವಾ ಈ ಕೆಲಸದ ಬಗ್ಗೆ ಒಂದು ಅದನ್ನ ಸೈಡ್ ಸರಿಸ್ಬಿಟ್ಟಿವೇನೋ, ಬದಿಗೆ ಸರಿಸಿವೇನೋ ಅಂತಕ್ಕಂಥದ್ದು ಒಂದು ಕಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡಬಹುದು? So, need ಹೇಳಿದ್ದು absolutely true, but this holds good for first wave, sir. First wave only, because of total lockdown, strict indoor maintenance and everything, ಅವರು ಹೆದ್ರಬಿಟ್ಟು ಮಕ್ಕಳದ್ದು ಚುಚ್ಚುಮದ್ದು ಕಟ್ಸೋದು 1 to 2 months ಮುಂದೆ ಹಾಕ್ತಾ ಇದ್ರು. A child who was supposed to receive this immunization by 2.5 was receiving it at 5 months, sir. Lag ಆಗಿದೆ. But ಈ wave ಅಲ್ಲಿ there has been a catch up. I don't say 100% it's covered, but definitely, sir, 60 to 70% coverage ಆಗಿದೆ. Because now that they come to us, we are telling them the importance of this immunization. And last time ಆಗಿರೋ ತಪ್ಪು ಈಗ ಆಗಬಾರ್ದು, because these are also killer diseases. ಕೋವಿಡ್ ಅನ್ನ ಬಿಟ್ಟು ನಮ್ಮ ಮಕ್ಕಳು ಈ ಡಿಸೀಸಸ್ ಇಂದ ನಾವು ಕಳ್ಕೊಂತಾ ಇರೋದು, it's unpardonable. It is simply not acceptable. So we are creating that awareness for the parents, sir. And we are giving them a separate time slot in all the hospitals wherein we are doing only immunization, so that we are not getting them in contact with the infected children who are otherwise coming to us, fever ಅಥವಾ ಆ ಥರ ಏನಾದರೂ ಇದ್ರೆ, they are being kept separately. And these children who are exclusively coming for immunization are also being taken care of separately to prevent the spread of infection. And definitely, so first wave only, we have suffered a lot because of immunization. Even the government was stressing that somewhere it was being taken a back step. So second wave, to a great extent, we are trying to cover it up, sir. Even parents are coming forward. ಅವರು ಹೇಳ್ತಾ ಇದ್ದಾರೆ,
ಅಯ್ಯೋ ಇದು ಲೇಟ್ ಆಗಿತ್ರಿ, 1 ವರ್ಷದ ತನಕ ಆಗಿರೋದು ಏನಾಗ್ಬೇಕಾಗಿತ್ತು, ಮಗು 1.5 ವರ್ಷದಾಗಿದೆ, ಇನ್ನೂ ನಾವ್ ಕೊಟ್ಟೇ ಇಲ್ಲ. ಸೊ ನಾವು ವೆನ್ ವಿ ಟೆಲ್ ದೆಮ್ 1 ತಿಂಗಳಲ್ಲಿ ಇದು ಕೊಟ್ಟು ಮತ್ತೆ 1 ತಿಂಗಳ ಬಿಟ್ಟು ಇದು ಕೊಡೋದಿದೆ ಬರ್ಬೇಕು ಅಂದ್ರೆ, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಇಟ್ ನೌ ಅಂಡ್ ದೇ ಹ್ಯಾವ್ ಸ್ಟಾರ್ಟೆಡ್ ಕಮಿಂಗ್ ಬ್ಯಾಕ್. So this time we are able to cover up, sir. Catch-up immunization has been happening, say 60 to 70%, which is decent enough. Thank you. Thank you. Thank you. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಮಾತಾಡ್ರಿ ನಾಗಭೂಷಣ್ ಸರ್. ಕೇಳ್ರಿ ಸರ್. ಪ್ರಶ್ನೆ ಕೇಳ್ರಿ, ನೇರ ಸರ್. ಪ್ರಶ್ನೆ ಕೇಳ್ರಿ. ಸರ್ ಅಂಗವಿಕಲ ಮಕ್ಕಳಿಗೆ ಸರ್ 18 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸರ್ ವ್ಯಾಕ್ಸಿನೇಷನ್ ಮಾಡಿಸ್ಬೋದೇನು ಸರ್? ಹಂಗ ಬ್ರೇನ್ ಹ್ಯಾಮರೇಜ್ ಆದ ಮಕ್ಕಳಿಗೆ. ಹಲೋ, ನಿಯರ್ ಬೈ ಮೇಡಮ್ ಅವ್ರಿಗೆ ಕೇಳ್ರಿ. ಹಾ ಮೇಡಮ್ ಅವರೇ, ಹಾ ರೀ ಸರ್. ಅಂಗವಿಕಲ ಮಕ್ಕಳು ಫಿಸಿಕಲಿ ಚಾಲೆಂಜ್ಡ್ ಚಿಲ್ಡ್ರನ್ಸ್ ಇದಾರಲ್ಲ ಮೇಡಮ್, ಹೌದ್ರಿ ಸರ್. 18 ಇಯರ್ಸ್ ಅಬೌವ್ ಇದ್ದಾರೆ ಕೆಲವರು, ಹಾ ರೀ ಸರ್. ಅವರಿಗೆ ವ್ಯಾಕ್ಸಿನೇಟ್ ಮಾಡಿಸ್ಬೋದಾ ಮೇಡಮ್? ಸರ್ ಎಲ್ಲಾ ವ್ಯಾಕ್ಸಿನ್ಸ್ ಕೊಡಕ್ಕೆ ಬರಲ್ಲ, ಕೆಲವೊಂದ್ ವ್ಯಾಕ್ಸಿನ್ಸ್ ಗೆ ಏಜ್ ಕ್ಯಾಪಿಂಗ್ ಇರುತ್ತೆ, ಅವರಿಗೆ ಕೊಡಕ್ಕೆ ಬರಲ್ಲ. ಆ ವ್ಯಾಕ್ಸಿನ್ಸ್ ಕೊಡಕ್ಕೆ ಬರಲ್ಲ, ಬಟ್ ಕೆಲವೊಂದ್ ಬೇರೆ ವ್ಯಾಕ್ಸಿನ್ಸ್ ಕೊಡಕ್ಕೆ ಸಾಧ್ಯತೆ ಇದೆ, ಅದನ್ನ ಅವ್ರು ತಗೋಬಹುದು. ಇಟ್ ಇಸ್ ಸ್ಟಿಲ್ ಪಾಸಿಬಲ್ ಸರ್. ಇಬ್ರು ನಮ್ ತಂಗಿ ಸರ್ ಮೇಡಮ್, ನಮ್ ತಂಗಿ ಮಗು ಇದ್ದಾನೆ ಮೇಡಮ್. ನಮ್ಮ ಮಗ ಈಗ 20 ಇಯರ್ಸ್ ಮೇಡಮ್, ಅವನಿಗೆ ಹಾ ಸರ್. ಅವನಿಗೆ ಬ್ರೇನ್ ಹ್ಯಾಮರೇಜ್ ಆಗಿದೆ ಮೇಡಮ್. ಅವನಿಗೆ ಓಕೆ ಅವನಿಗೆ ಕೋವಿಶೀಲ್ಡ್ ಆಗ್ಲಿ ಕೋವ್ಯಾಕ್ಸಿನ್ ಆಗ್ಲಿ ವ್ಯಾಕ್ಸಿನೇಟ್ ಮಾಡ್ತೀವಿ. Okay, you're talking about COVID vaccines, not about the immunization. Sir, actually 18-20 years ige ಈಗ ಸದ್ಯ vaccines ಇಲ್ಲ, to be frank. We are short of vaccines. So we are still not targeting that age group, sir. And comorbidities ಇರೋರಿಗೆ 18, brain hemorrhage ಅಂದ್ರೆ ನೋಡ್ರಿ sir, this is a recombinant vaccine, live vaccine ಅಲ್ಲ. It is not going to do any harm. It is just going to boost the child's immunity. ಅವರಿಗೆ ಬೇರೆ ಏನು ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ಸ್ ಇಲ್ಲ, ಅವ್ರು ಹೆಲ್ದಿ ಆಗಿದ್ದಾರೆ, ಬರೇ ಬ್ರೈನ್ ಹ್ಯಾಮರೇಜ್ ಅಷ್ಟೇ ಆಗಿತ್ತು, ಸ್ಟ್ರೋಕ್ ಆಗಿತ್ತು, ಬೇರೆ ಇಶ್ಯೂಸ್ ಇಲ್ಲ ಅಂತ 100% ಕನ್ಫರ್ಮೇಶನ್ ಇತ್ತು ಅಂದ್ರೆ ಕೊಡ್ಬಹುದು ಸರ್. ಬಟ್ ಇನ್ನೂ ವರ್ಕಪ್ ಆಗಿಲ್ಲ, ಆಮೇಲೆ ಕೆಲವೊಂದು ಹಲವಾರು ಕಾರಣಗಳಿರುತ್ತೆ ಸರ್ ಬ್ರೈನ್ ಹ್ಯಾಮರೇಜ್ ಆಗೋದಕ್ಕೆ, ಅದು ಇಮ್ಯೂನ್ ಸಿಸ್ಟಮ್ ರಿಲೇಟೆಡ್ ಇರುತ್ತೆ. ಆ ತರ ಏನಾದ್ರು ಕಂಡು ಬಂದಿತ್ತು ಅಂದ್ರೆ ದೆನ್ ವಿ ವಿಲ್ ಹ್ಯಾವ್ ಟು ಪುಟ್ ಅ ಬ್ಯಾಕ್ ಹೋಲ್ಡ್ ಸರ್. ವಿ ಕಾಂಟ್ ಗೋ ಜಸ್ಟ್ ಬ್ಲೈಂಡ್ಲಿ, ವಿ ಕಾಂಟ್ ಇಮ್ಯುನೈಸ್ ಬಿಕಾಸ್ ನಮ್ಗೆ ಅದ್ರ ಡೇಟಾ ಪೂರ್ತಿ ಇಲ್ಲ. We need to make sure immune system is fine, sir. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅದೇ ಇದೇ ಸೇಮ್ ಕೇಸ್ ಇದಕ್ಕೆ ಮುಂಚೆ ಕೇಳಿದ್ರಲ್ರಿ, ಬ್ರೇನ್ ಹ್ಯಾಮರೇಜ್ ಬಗ್ಗೆ ಹೇಳಕತ್ತೇನ್ರಿ. ಈಸ್ 21 years old, is physically very fit. ಬಟ್ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಹಿಸ್ ಮದರ್ ಅಂದ್ರೆ ನಮ್ ಸಿಸ್ಟರ್, ಓನ್ ಸಿಸ್ಟರ್ ಎಕ್ಸ್ಪೈರ್ಡ್, ಕೋವಿಡ್ ಇಂದ ಎಕ್ಸ್ಪೈರ್ಡ್ ಆದ್ರು. ಅವನಿಗೆ ಏನ್ರಿ, ಅವನಿಗೆ ಮಾತಾಡೋದಿಲ್ಲ, ಏನ್ ತನ್ನೊಂದು ಕಾರ್ಯಕ್ರಮದ ದಿನ ಅಷ್ಟೇ, ತಾನು ಊಟ ಹಸುವ ಅಂತ ಕೇಳಲ್ಲ. ಈಗ ಏನಾಯ್ತು, ತಾಯಿನ ಕಳ್ಕೊಂಡ ಮೇಲೆ ಸ್ವಲ್ಪ ಓವರ್ ಆಕ್ಟಿವ್, ಏನೇನೋ ಬೀಸಾಕೋದು, ಸಾಮಾನುಗಳು ಎಸೆಯೋದು, ಅದು ಇದು ಮಾಡಕತ್ತೇನ್ರಿ. ಈಗ ಅವನಿಗೆ ಏನ್ ಮಾಡ್ಕೊಂಬೋದು ಇದಾಗವಲ್ರಿ. ಇಲ್ಲಿ 10 ಸರ್ ಇದ್ದಾರೆ. ನಿಮಗೆ ಹೇಳ್ಬೇಕು ಅಂದ್ರೆ ಅವರಿಗೆ ಆ ದುಃಖದಿಂದ ಹೊರಗಡೆ ಬರಕ್ಕೆ ಇನ್ನೂ ಆಗಿಲ್ಲ ಸರ್. ಹೌದು ಮೇಡಮ್, ಹೌದು. ಫೀಲಿಂಗ್ಸ್ ಅನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆ ಕಾರಣದಿಂದ ಅವರು ಈ ತರ ಬಿಹೇವ್ ಮಾಡ್ತಾ ಇರೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ he will definitely need to talk and put out his feelings. Sometimes ಅವ್ರು ಅಷ್ಟು ಕಂಫರ್ಟಬಲ್ ಇರಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡಕ್ಕೆ. they may feel ನಮ್ ತಂದ್ರೆ ಅವ್ರು ಅರ್ಥ ಮಾಡ್ಕೊಳಲ್ಲ ಅಂತ. ಸೊ ಈ ಸಿಚುವೇಶನ್ ಅಲ್ಲಿ he definitely ಸೊ ಮಾತ್ ಬರಲ್ಲ ಅಂದ್ರೆ ಹಲೋ ಮಾತು ಬರಲ್ಲ ಮೇಡಮ್, ಈಸ್ ನಾಟ್ ಸ್ಪೀಕಿಂಗ್ ಮೇಡಮ್. ಆಯ್ತು, ಪರವಾಗಿಲ್ಲ ಸರ್, ಮಾತ್ ಬಂದಿಲ್ಲ ಅಂದ್ರು ನಾವು ಅವ್ರ ಜೊತೆಗೆ ನಮ್ಮ ವ್ಯವಹಾರದಿಂದಾನೇ we can try to make him come out of it, sir. We need to first be tolerant to whatever he does. ಓಕೆ ಮೇಡಮ್, ಓಕೆ ಮೇಡಮ್, ಓಕೆ ಮೇಡಮ್. ಆಮೇಲೆ ನಿಧಾನವಾಗಿ ನಾವ್ ಈ ಡೆತ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಇಟ್ ಶುಡಂಟ್ ಬಿ ಅ ಶಾಕರ್. ಹೌದು ಮೇಡಮ್. ಅದ್ ಅಕ್ಸೆಪ್ಟೆನ್ಸ್ ಇರ್ಲಿಲ್ಲ ಅಂದ್ರೆ ಅವ್ರು ಇದ್ರಿಂದ ಹೊರಗಡೆ ಬರಲ್ಲ ಸರ್. Acceptance ಗೆ ಮಾತಿಗೆ ರಿಲೇಷನ್ ಇಲ್ಲ. It is an internal feeling which he has to take in, sir. ಅದಕ್ಕೆ we will have to put extra efforts. So ಅದು ಮಾಡ್ಬೇಕಾಗುತ್ತೆ sir. He will need help. ಓಕೆ ಮೇಡಮ್, ಓಕೆ. ಚಂದ್ರಶೇಖರ್ ಸರ್ ಡಾಕ್ಟರ್ ಮನೋಹರ್ ಪತ್ತಾರ್ ಅಂತಿದ್ದಾರೆ. ಮಾಡಿ ಸರ್. ಓಕೆ ಸರ್.
ಹೋಗಿದ್ವಿ ಹಾ. ಸರ್, ತಮ್ಮ ಹೇಳಿದ್ವಿ ಸರ್, ಹೋಗಿ ಬಂದಿವಿ ಸರ್. ಹೋಗಿ ಬಂದ ನಂತರ ಕಡಿಮೆ ಆಗಿದೆ ಸರ್. ನೀವು ತಾವ್ ಹೇಳಿದ್ರಲ್ರಿ. ಹಾ ಸರ್, ಓಕೆ ಮನೋಹರ್ ಪತ್ತರ್ ಸರ್ ಅಲ್ಲಿ ಹೋಗಿ ಬಂದ ನಂತರ ಕಡಿಮೆ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಬೇರೆ ವೀಕ್ಷಕರು ದಯವಿಟ್ಟು ತಮ್ಮ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೇಕು. ಸರ್ ನನಗೊಂದು ಪ್ರಶ್ನೆ ಇದೆ ಸರ್. ಮೇಡಮ್ ಕೇಳ್ರಿ ಮೇಡಮ್ ಕೇಳ್ರಿ. ಈಗ ಗರ್ಭಿಣಿ ಸ್ತ್ರೀಯರು ಇದಾರಲ್ವಾ, ಈಗ ಅವ್ರಿಗೆ ಇನ್ನೂ 1 ತಿಂಗಳು 2 ತಿಂಗಳಲ್ಲಿ ಪ್ರಸವ ವೇದನೆ ಅನುಭವಿಸ್ತಾ ಇರ್ತಾರಲ್ಲ, ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ತುಂಬಾ ಆಂಗ್ಸೈಟಿಲಿ ಇದ್ದಾರೆ ಮೇಡಮ್. ಅದೇ ಕೋವಿಡ್ ತುಂಬಾನೇ ಇದೆ, ನನ್ನ ಹಾಸ್ಪಿಟ್ಲಿಗೆ ಹೋದಾಗ ಸೋಂಕು ಆಗ್ಬಿಟ್ರೆ ಹೆಂಗೆ, ಮುಂದೆ ಹುಟ್ಟೋ ಮಗುಗ ಆದ್ರೆ ಹೆಂಗೆ ಅಂತೇಳಿ ಅವ್ರು ಎಷ್ಟು ಧೈರ್ಯ ಕೊಟ್ಟರು ಕೂಡ ಸುಮಾರು 1-2-3 ಜೊತೆಗೆ ನಾನು ಮಾತಾಡಿದೀನಿ, ತುಂಬಾನೇ ಆಂಗ್ಸೈಟಿಲಿ ಇದ್ದಾರೆ. ಈಗ ಸದ್ಯಕ್ಕೆ ಈಗ ಗರ್ಭ ಇಂಥ ಪರಿಸ್ಥಿತಿಲಿ ಆ ಮಕ್ಕಳಿಗೆ ಮುಂದೆ ಅದು ಎಲ್ಲೋ ಒಂದ್ ಕಡೆ ಸಬ್ ಕಾನ್ಶಿಯಸ್ ಅಲ್ಲಿ ಆ ಭಯ, ಆಂಗ್ಸೈಟಿ ಅದೇನೋ ನೆಗೆಟಿವ್ ಉಳ್ಕೊಂಡ್ ಬಿಡುತ್ತಲ್ವಾ, ಮುಂದಿನ ಪೀಳಿಗೆ ಮೇಲೆ ಇದು ಎಷ್ಟರ ಮಟ್ಟಿಗೆ ಅವ್ರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ, ಮುಂದೆ ಹುಟ್ಟುವಂತಹ ಮಕ್ಕಳ ಮೇಲೆ ಇದು ಪರಿಣಾಮ ಇರೋದು ಹೆಂಗಿರುತ್ತೆ ಮೇಡಮ್? ಅದರಿಂದ ನಾವು ಆ ಮಕ್ಕಳನ್ನ ಹೊರಗೆ ತಗೊಂಡ್ಬರೋದು ಹೇಗೆ? ಮ್ಯಾಮ್, frankly speaking, ನೋಡ್ರಿ, ಇದು ಸಿಚುವೇಶನ್ ಇಟ್ ಇಸ್ ನಾಟ್ ಜಸ್ಟ್ ರಿಲೇಟೆಡ್ ಟು ಕೋವಿಡ್. ನಾವ್ ಇನ್ ಜನರಲ್ ಹೇಳ್ತೀವಿ, ಯಾವ್ದೇ ಗರ್ಭಿಣಿ ಆಗಿರುವ ತಾಯಿ ಅವರಿಗೆ ನಾವು ಬಹಳ ಹೆಲ್ದಿ ಎನ್ವೈರನ್ಮೆಂಟ್ ಕೊಡ್ಬೇಕು. ಬಿಕಾಸ್ ಶಿ ಇಂಡೈರೆಕ್ಟ್ಲಿ ಇನ್ ಹರ್ ಅವರು ಗರ್ಭಕೋಶದಲ್ಲಿ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಆ ಪಾಪುಗೆ ಕೊಡ್ತಾರೆ ಬೆಳೆಯೋಕೆ. ಅದು ಅವ್ರ ಕೈಯಲ್ಲಿ ಇರುತ್ತೆ ಮ್ಯಾಮ್. And this is too early for me to say what an impact it will have on the child and how we can bring the child out later, because no long-term studies are there. ಒಂದ್ ಮಾತ್ ನಾನು ಏನ್ ಹೇಳ್ಬೋದು ಅಂದ್ರೆ, ಪ್ರೆಗ್ನೆನ್ಸಿ ಅಲ್ಲೂ ಕೋವಿಡ್ ಆಗಿದವರು ದೇ ಆರ್ ಡೂಯಿಂಗ್ ವೆರಿ ವೆಲ್. ಅಂಡ್ ಆಮೇಲೆ ಅವರ ಮಕ್ಕಳು ಏನ್ ಹುಟ್ಟತಾ ಇದಾರಲ್ಲ, ಓನ್ಲಿ ಥಿಂಗ್ ಇಸ್ ಅವರು ಪ್ರೀಟರ್ಮ್ ಆಗಿ ಹುಟ್ಟತಾ ಇದ್ದಾರೆ. 9 ತಿಂಗಳ ಪೂರ್ತಿ ಮುಗಿತಾ ಇಲ್ಲ, ಅರೌಂಡ್ 8 ತಿಂಗಳದಲ್ಲೇ ಹುಟ್ಟತಾ ಇದ್ದಾರೆ. ಬಟ್ ದೇ ಆರ್ ಹೆಲ್ದಿ, ದೇ ಆರ್ ಡೂಯಿಂಗ್ ವೆಲ್ ಮ್ಯಾಮ್. ಏನು ಕಾಂಪ್ಲಿಕೇಶನ್ಸ್ ಆ ತರ ಆ ಮಕ್ಕಳಲ್ಲಿ ನಾವು ಯಾರು ಹುಟ್ಟಿದ್ದಾರೆ ಈಗ ಪ್ರೆಗ್ನೆಂಟ್ ಕೋವಿಡ್ ಪಾಸಿಟಿವ್ ಮದರ್ಸ್ ಅಲ್ಲಿ ನೋಡಿರೋದು, ಮುಂಚೆ ಆಗಿದ್ರಲ್ಲಿ, ಅವಾಗೆ ಅಂತ ಅಲ್ಲ, ಮುಂಚೆ ಆಗಿದವರಲ್ಲೂ ಹೆಲ್ದಿಯಾಗಿ ಇರೋ ಮಕ್ಕಳನ್ನ ನೋಡ್ತಾ ಇರೋದು. ಬಟ್ ಮಾನಸಿಕ ಪರಿಸ್ಥಿತಿ ಬಗ್ಗೆ ಮೇಡಮ್, ದಿಸ್ ಇಸ್ ಟು ಅರ್ಲಿ ಟು ಸೇ. ಈ ಡಿಸೀಸ್ ನಾವ್ ಬರೇ 1 ವರ್ಷದಿಂದ ನೋಡ್ತಾ ಇರೋದು. ಆಮೇಲೆ ಮುಂಚೆ ವೇವ್ ಅಲ್ಲಿ ಅಂತೂ ನಾವು ಪ್ರೆಗ್ನೆನ್ಸಿಯಲ್ಲಿ ಎಫೆಕ್ಟ್ ಆಗಿರೋದು ಕೇಳಿಲ್ಲ, ಈ ವೇವ್ ಅಲ್ಲೇ ಕೇಳ್ತಾ ಇರೋದು. ಸೊ ಸ್ಟಡೀಸ್ ಇವಾಗ ಸ್ಟಾರ್ಟ್ ಆದ್ರೆ probably 5 years from now I can answer this question in a better way for you, because ಅವಾಗ ನಾವು ಮಕ್ಕಳಿನ ಮಾನಸಿಕ ಪರಿಸ್ಥಿತಿ ಆಮೇಲೆ ಅವರ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಏನಾದ್ರು ಸ್ಟಾಟಿಸ್ಟಿಕ್ಸ್ ಇರುತ್ತೆ, ಔಟ್ಕಮ್ ಹೇಗಿದೆ ಅಂತ ಗೊತ್ತಿರುತ್ತೆ. ಸೊ I will frankly be in a better position to answer your question 5 years from now, not now, ma'am. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಇನ್ನೊಂದು ಪ್ರಶ್ನೆ. Okay. ಈಗ ಅಡೋಲೆಸೆಂಟ್ ಬರ್ತಿರ್ತಾರಲ್ಲ ಮಕ್ಕಳು, ಆ ಮಕ್ಕಳಿಗೆ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತಲ್ಲ ಮೇಡಮ್, ಆಗ ಆ ಟೈಮಲ್ಲಿ ನಾವು ಅವ್ರಿಗೆ ಎಷ್ಟೊಂದು ಫ್ರೆಂಡ್ಲಿ ಆಗಿ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕು, ಪ್ಯೂಬರ್ಟಿ ಬಗ್ಗೆ ಆಗ್ಲಿ, ಆಮೇಲೆ ಅದರಿಂದ ಬರುವಂತ ಕಾನ್ಸಿಕ್ವೆನ್ಸ್ ಗಳ ಬಗ್ಗೆ ಆಗ್ಲಿ ಎಷ್ಟು ತಿಳುವಳಿಕೆ ಕೊಡ್ಬೇಕಂತ ನಾವು ಎಷ್ಟು ಓಪನ್ ಆದ್ರೂ ಕೂಡ ಮಕ್ಕಳು ತುಂಬಾ ಇನ್ವಾಲ್ವ್ ಇರ್ತಾರೆ ಮೇಡಮ್. ಅದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮೇಡಮ್ ಮಕ್ಕಳಿಗೆ ಯಾವ ತರ ನಾವು ಇದು ಅಪ್ರೋಚ್ ಆಗ್ಬೇಕಂತ. ಮ್ಯಾಮ್, ಅವ್ರು ಇನಿಷಿಯಲಿ ಅಷ್ಟು ಬೇಗ ಓಪನ್ ಅಪ್ ಆಗಲ್ಲ, ಬಿಕಾಸ್ ನೀವ್ ಸಡನ್ ಆಗಿ ಆ ಏಜ್ ಅಲ್ಲೇ ಚೇಂಜ್ ಆಗ್ಬಿಟ್ಟು ಅವ್ರ ಫ್ರೆಂಡ್ ಆಗ್ತೀನಿ ಅಂತ ಹೋಗ್ಬಿಟ್ರೆ ಅವ್ರು ಅಷ್ಟು ಬೇಗ ನಿಮ್ಮಲ್ಲಿ ಕನ್ಫೈಡ್ ಮಾಡಲ್ಲ. ಬಿಕಾಸ್ ಅವರಿಗೆ ಸ್ಕೂಲ್ ಇಂದ ಅವ್ರ ಫ್ರೆಂಡ್ಸ್ ಇರ್ತಾರೆ. ಸ್ಕೂಲ್ ಅಂದ್ರೆ ಬೇಸಿಕಲಿ 3rd 5th ಸ್ಟ್ಯಾಂಡರ್ಡ್ ಇಂದ ಅವ್ರ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆಗೆ ಅವ್ರು ಎಲ್ಲ ಹಂಚ್ಕೊಂತ ಬಂದಿರ್ತಾರೆ. ಈ ಟೈಮ್ ಅಲ್ಲಿ ಸಡನ್ ಆಗಿ ನೀವ್ ಬಂದ್ಬಿಟ್ಟು ನಾನು ನಿನ್ ಫ್ರೆಂಡು ನನ್ ಜೊತೆಗೆ ಮಾತಾಡು ಅಂದ್ರೆ ನಡೆಯಲ್ಲ. ಯು ಹ್ಯಾವ್ ಟು ಪುಟ್ ಕಂಟಿನ್ಯೂಸ್ ಎಫರ್ಟ್ಸ್, ಸೇ ಫಾರ್ ಅಟ್ ಲೀಸ್ಟ್ ಮಿನಿಮಮ್ 3 to 4 months. ಒನ್ಸ್ ದೇ ಸ್ಟಾರ್ಟ್ ಗೆಟಿಂಗ್ ದಟ್ ಕಾನ್ಫಿಡೆನ್ಸ್ ದಟ್ ನಮ್ಮ ಅಮ್ಮ ನಿಜ ನನ್ ಫ್ರೆಂಡ್ ಆಗಕ್ಕೆ ನೋಡ್ತಾ ಇದ್ದಾರೆ ಅಂಡ್ ನನಗ್ ಜಡ್ಜ್ ಮಾಡ್ತಾ ಇಲ್ಲ. ಮೇಡಮ್, ಅವ್ರಿಗೆ ಮೇನ್ ಏನಂದ್ರೆ, ನನಗ್ ಜಡ್ಜ್ ಮಾಡ್ಬೇಡ್ರಿ, ನಾನು ತಪ್ಪೇನು ಮಾಡ್ತಾ ಇಲ್ಲ, ನನಗ್ ಸ್ವಲ್ಪ ಫ್ರೀಡಮ್ ಬೇಕು ಟು ಡೂ ಹಾರ್ಮ್ಲೆಸ್ ಥಿಂಗ್ಸ್. ಸೊ ಬೇಸಿಕಲಿ ಅವರಿಗೆ ಅದು ಕಾನ್ಫಿಡೆನ್ಸ್ ಬರ್ಬೇಕು ನಿಮ್ ಮೇಲೆ, ದಟ್ ಯು ವಿಲ್ ನಾಟ್ ಜಡ್ಜ್ ದಟ್ ಚೈಲ್ಡ್. ಸಿಟ್ ಮಾಡ್ತಾರೆ, ಕೋಪ ಮಾಡ್ತಾರೆ, ಮೇಡಮ್ ನಾವು ಮಾಡ್ತೀವಿ. ಇಟ್ಸ್ ಜಸ್ಟ್ ದಟ್ ವಿ ಹ್ಯಾವ್ ದಟ್ ಅಥಾರಿಟಿ ಓನ್ಲಿ ಬಿಕಾಸ್ ನಾವು ಅವ್ರಿಗಿಂತ ದೊಡ್ಡವರಿದೀವಿ ಅಂತ ನಮ್ಗೆ ಅವ್ರು ಆ ತರ ಓಪನ್ ಆಗಿ ಹೇಳಕ್ ಬರಲ್ಲ. ಬಟ್ ದೇ ಆರ್ ಆಲ್ಸೋ ಹ್ಯೂಮನ್ಸ್, ದೇ ಆರ್ ಆಲ್ಸೋ ಗ್ರೋಯಿಂಗ್ ಅಪ್. So they will keep having these situations. You just need to be okay with it and accept it from him or her. Once they realize that you're actually trying to put efforts to be with them, ಅವರ ಜೊತೆಗೆ ಜಡ್ಜ್ ಮಾಡ್ಲಾರ್ದೆ ಅವ್ರು ಏನ್ ಮಾಡಿದ್ರು ನೀವು ಅವ್ರ ಜೊತೆಗೆ ಇರ್ತೀರಿ, ಟ್ರೂತ್ ಹಿಕ್ ಅಂತ ಗೊತ್ತಾಯ್ತು, ಆವಾಗ ಅವರು ನಿಮ್ ಜೊತೆಗೆ ಅದೇ ಸ್ನೇಹ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇರೆ ಅವ್ರ ಸ್ನೇಹಿತರ ಜೊತೆ ಇರೋ ತರ ಸಮಾನವಾಗಿ ನಿಮ್ ಜೊತೆಗೂ ಬಿಹೇವ್ ಮಾಡ್ತಾರೆ. ಮೇಡಮ್, ಇದು ನನ್ನ ಶಾಲೆ ಮಕ್ಕಳು, ನಾನು 3 ವರ್ಷದ ಮಕ್ಕಳಿಂದ ಅವ್ರ ಜೊತೆಗೆ ಇದ್ದೀನಲ್ವಾ, ಈಗ ಅವ್ರ ಪ್ಯೂಬರ್ಟಿಗೆ ಬರ್ತಾ ಇದಾರೆ ಮಕ್ಕಳು.
ಆ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಷ್ಟೊಂದು ಕ್ಲೋಸ್ ಆಗಿರೋ ಮಕ್ಕಳು ಇಷ್ಟು ಇನ್ವಾಲ್ವ್ ಆಗಿಬಿಡ್ತಾರ ಬರ್ತೆ. ಅದಕ್ಕೆ ಸ್ವಲ್ಪ ನನಗೆ ಎಲ್ಲೋ ಒಂದ್ ಕಡೆ ಇನ್ನೂ ಸ್ಟಿಲ್ ಐ ನೀಡ್ ಟು ಇಂಪ್ರೂವ್ ಮೋರ್. ನಾನ್ ಬೇರೆ ಅಪ್ರೋಚ್ ತಗೋಬೇಕಾ ಅಂತ ನನಗೆ ಎಲ್ಲೋ ಒಂದ್ ಕಡೆ somehow ಐ ಫೀಲ್ ರಿಗ್ರೆಟ್ ಮೇಡಮ್ ಫಾರ್ ದಟ್. ನಾನು ಇನ್ನು ಸ್ವಲ್ಪ ಬೇರೆ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಿದೆಯಾ ನನಗೆ ಅಂತ ಹೇಳಿ. ಯಾಕಂದ್ರೆ 3 ವರ್ಷದ ಮಕ್ಕಳಿದ್ದಾಗ ಬರ್ತಾರೆ ಮೇಡಮ್ ಇಲ್ಲಿ. ಅವ್ರು ಎಷ್ಟಂದ್ರೆ ಅವ್ರ ತಾಯಿಗಿಂತಲೂ ಕ್ಲೋಸ್ ಆಗಿರ್ತೀವಿ ನಾವು ಆ ಮಕ್ಕಳ ಜೊತೆಗೆ. ಇಲ್ಲಿ ಮೆಥಡ್ ಬೇರೆ ಇದೆ, ನಮ್ಮ ಅಪ್ರೋಚ್ ಬೇರೆ ಇದೆ. Right. ಯಾವ ಅಲ್ವಾ ಮೇಡಮ್, ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡೋಣ ಅಂತ ನಾನು ಫ್ರೆಂಡ್ಲಿ ಆಗಿ ಹೋದಾಗ ಆ ಮಕ್ಕಳು ತುಂಬಾ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇದು ಒಂದು 50% ನನಗೆ ಈ ತರ ಮೇಡಮ್ ಒಮ್ಮಿಗ್ಲೇ ನೀವು ಆ ತರ ಡಿಸ್ಕ್ಲೋಸ್ ಮಾಡಕ್ಕೆ ಹೋದ್ರು ಅವ್ರು ಅಕ್ಸೆಪ್ಟ್ ಮಾಡಲ್ಲ. ನಿಧಾನವಾಗಿ ಒಂದು ಮಾತಾಡೋದು ಇರುತ್ತೆ. ನೀವ್ ಒಮ್ಮಿಗ್ಲೇ ಹೋಗ್ಬಿಟ್ಟು ನಿನ್ನಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ಬಿಡುತ್ತೆ, ನೀನು ಪೂರ್ತಿ ದೊಡ್ಡವಳು ಇಲ್ಲ, ನಿನ್ ಬಾಡಿ ಚೇಂಜಸ್ ಆಗ್ಬಿಡುತ್ತೆ, ಆ ತರ ಹೇಳ್ಬಿಟ್ಟು ಅವರೆಲ್ಲ ಎಕ್ಸೆಪ್ಟ್ ಮಾಡ್ಕೊಳಲ್ಲ. ನಾವು ಮುಂಚೆ ಇರುವಾಗ ಹೆಂಗಿದ್ವಿ, ಆಮೇಲೆ ಈಗ ನಮ್ ದೇಹ ಬೆಳೆದು ಈಗ ಹಿಂಗೆ ಬಂದಿದೆ. 1 year from now ನಮ್ ದೇಹ ಈ ತರ ಬೆಳೆಯುತ್ತೆ ಗೊತ್ತಾ. ಆಮೇಲೆ ನೀವೆಲ್ಲ ನಂತರ ಆಗ್ತೀರಾ. ನಾನ್ ಈ ತರ ಆಗಿರೋದು, ನಾನು ಇದೇ ಫೇಸ್ ಇಂದ ಬಂದಿದ್ದೆ. ಅವಾಗ ನನಗೇನು ಗೊತ್ತಿರ್ಲಿಲ್ಲ, ಬಟ್ ಯು ಆರ್ ಸೋ ಲಕ್ಕಿ, ನಿಮಗೆ ಇಷ್ಟ ಹೆಲ್ಪ್ ಇದೆ. ನೀವ್ ಆ ತರ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿರುವಾಗ ದೇ ರಿಯಲೈಸ್ ಟು ಸಮ್ ಎಕ್ಸ್ಟೆಂಟ್ ದಟ್ ನಮ್ ಥಿಂಕಿಂಗ್ ಹೆಂಗಿದೆ ಇವ್ರದ್ದು ಹಂಗೆ ಇತ್ತು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಶಿ ಮೈಟ್ ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್ ಬೆಟರ್ ಅಂತ. ಅವಾಗ ದೇ ಸ್ಟಾರ್ಟ್ ರಿವೀಲಿಂಗ್ ಥಿಂಗ್ಸ್ ಟು ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದು ಡಾಕ್ಟರ್ ಅಪೂರ್ವ ಮೇಡಮ್, ಇದೀಗ ಒಬ್ರು ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳಿದ್ದಾರೆ ತಮಗೆ. ಈ 18 ವರ್ಷದ ಒಳಗಿನ ಮಕ್ಕಳಿಗಂತೂ ಇವತ್ತು ವ್ಯಾಕ್ಸಿನೇಷನ್ ಇಲ್ಲ, ಕೋವಿಡ್ ಸಂಬಂಧಪಟ್ಟ ಹಾಗೆ, ಹೌದಾ? 10 ವರ್ಷದ ಒಳಗಿನ ಮಕ್ಕಳಿಗೂ ಇಲ್ಲ, 18 ವರ್ಷದ ಒಳಗಿನ ಮಕ್ಕಳಿಗಂತೂ ಇಲ್ವೇ ಇಲ್ಲ. ಈ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಇನ್ಫ್ಲೂಯೆಂಜಾ ಮತ್ತು ನ್ಯೂಮೋಕೋಕಲ್ ವ್ಯಾಕ್ಸಿನೇಷನ್ ಕೊಟ್ರೆ ಅವರಿಗೆ ಕೋವಿಡ್ ಅಕಸ್ಮಾತ್ ಸೋಂಕಾದ್ರೆ ಅದರ ತೀವ್ರತೆ ಕಡಿಮೆ ಇರ್ತದ ಅಂತಕ್ಕಂಥದ್ದು, ಮತ್ತು ಆ ಬಗ್ಗೆ ಸರ್ಕಾರ ಆಗಲಿ ಅಥವಾ ತಮ್ಮಂತ ಸಂಸ್ಥೆಗಳು ಏನಾದರೂ ಆಲೋಚನೆ ಮಾಡಿದವ ಅಂತಕ್ಕಂಥದ್ದು. ಸರ್ ಡೆಫಿನೆಟ್ಲಿ ನಾವು ಇದು ನಿಮೋಕೋಕಲ್ ವ್ಯಾಕ್ಸಿನ್ ಮುಂಚೆಯಿಂದಾನು ಹೇಳ್ಕೊಂತ ಬರೋದು. ಬಿಕಾಸ್ ಯಾವುದೇ ವೈರಲ್ ಇನ್ಫೆಕ್ಷನ್ ಆಗಿರುವಾಗ ಯೂಶಲಿ ಮಕ್ಳದು ಎಸ್ಪೆಷಲಿ ಸೇ ಸರ್ ಅರೌಂಡ್ 3 months or 6 months, ಈವನ್ 2 years ತನಕ ಸ್ವಲ್ಪ ಅವ್ರ ಇಮ್ಯುನಿಟಿ ಮತ್ತೆ ನಮ್ಮ ಶ್ವಾಸಕೋಶದ ಪೈಪ್ಸ್ ಆಗ್ಲಿ ಅಥವಾ ಬೇರೆ ಭಾಗಗಳು ಪೂರ್ತಿ ಡೆವಲಪ್ ಆಗಿರಲ್ಲ. ಸೊ ದೇ ಆರ್ ಮೋರ್ ವಲ್ನರಬಲ್, ಅಂದ್ರೆ ಅವ್ರು ಬಹಳ ಇನ್ಫೆಕ್ಷನ್ ಪ್ರೋನ್ ಇರ್ತಾರೆ. ಸೊ ಅದಕ್ಕೆ ನಾವು ಎಕ್ಸ್ಟ್ರಿನ್ಸಿಕಲಿ ಈ ತರ ಸ್ವಲ್ಪ ಇಮ್ಯುನಿಟಿ ಪುಷ್ ಮಾಡಕ್ಕೆ ನೋಡೋದು ಈ ನಿಮೋಕೋಕಲ್ ವ್ಯಾಕ್ಸಿನ್ಸ್ ಕೊಟ್ಟು. ಸೊ ನಾವ್ ಇದು ಕೊಡೋದ್ರಿಂದ ಕೋವಿಡ್ ನಿಮೋನಿಯಾ ಇದು ಆಗಲ್ಲ, ಬಟ್ ಅಟ್ ಲೀಸ್ಟ್ ಅದ್ರ ಜೊತೆಗೆ ಏನ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಸೋಸಿಯೇಟೆಡ್ ಯೂಶಲಿ ಆಗ್ತಾ ಇರುತ್ತೆ. ಎಲ್ರದ್ದು ಆಗುತ್ತೆ ಅಂತಲ್ಲ, ಬಟ್ ಯಾರಿಗಾಗುತ್ತೆ ಹೇಳಕ್ಕೆ ಬರಲ್ಲ. ಬಟ್ ಅಟ್ ಲೀಸ್ಟ್ ಅದನ್ನ ಆಗೋದ್ರಿಂದ ಅದರ ಸಿವಿಯಾರಿಟಿ ಅನ್ನ ನಾವು 60 to 70% ಸ್ವಲ್ಪ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡಬಹುದು ಬೈ ಗಿವಿಂಗ್ ದೀಸ್ ವ್ಯಾಕ್ಸಿನ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು. ರೆಡಿ ಸರ್? ಓಕೆ ಸರ್, ಇಲ್ಲ ಅಂದ್ರೆ ನಾವೀಗ ವೋಟ್ ಆಫ್ ಥ್ಯಾಂಕ್ಸ್ ಕೊನೆ ಹಂತಕ್ಕೆ ಬರೋಣ. ಮತ್ತೆ ಯಾರಾದ್ರೂ ಕೇಳೋದಿದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಕಾರ್ಯಕ್ರಮ ಇವತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಡಾಕ್ಟರ್ ಅಪೂರ್ವ ಅವರು COVID-19 2ನೇ ಅಲೆ ಮತ್ತು ಮಗುವಿನ ಆರೋಗ್ಯ ಎನ್ನುವ ವಿಷಯದ ಬಗ್ಗೆ ತುಂಬಾ ಅರ್ಥವತ್ತಾಗಿ ಮಾತಾಡಿದ್ದಾರೆ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಒಂದು ಹೇಳಿಕೆ, ಒಂದು ಸೇಯಿಂಗ್ ಏನಂತಂದ್ರೆ ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಅಂತ. ಅಂದ್ರ ಮಗು, ಇನ್ನೊಂದು ಕನ್ನಡದಲ್ಲಿ ಗಾದೆ ಇದೆ, ಮಕ್ಕಳು ದೇವರಿದ್ದಂಗೆ ಅಂತ. ಆಮೇಲೆ ಮಕ್ಕಳನ್ನು ತಿದ್ದುವಲ್ಲಿ ನಾವು ಸ್ವತಃ ಮಾದರಿಯಾಗಿದ್ರೆ ಮಾತ್ರ ಅವ್ರು ಕೇಳ್ತಾರಂತ. ನಾವು ದಿನ ಪುಸ್ತಕ ಹಿಡ್ಕೊಂಡು ಓದ್ಕೋತ್ಕೊಂಡ್ರೆ ಅವರು ಪುಸ್ತಕ ಹಿಡಿತಾರೆ. ನಾನ್ ಮೊಬೈಲ್ ನೋಡ್ತೀನಿ, ಟಿವಿ ನೋಡ್ತೀನಿ, ಪುಸ್ತಕ ಓದು ಅಂದ್ರೆ ಓಡೋದಿಲ್ಲ. ಹೀಗಾಗಿ ಬಹಳ ಚೆನ್ನಾಗಿ ಹೇಳಿದ್ರು ಅವ್ರು. ಈಗ ನಾವು ಹೊರಗೆ ಹೋಗಿ ಬಂದ್ರೆ ಸ್ವತಃ ನಾವೇ ಸ್ಯಾನಿಟೈಸರು, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್ ಸ್ವತಃ ನಾವು ಪೇರೆಂಟ್ಸ್ ಮಾಡಿದ್ರೆ ಮಕ್ಕಳು ಕಲಿತಾರೆ ವಿನಃ ಹೇಳಿದ್ರೆ ಅವ್ರು ಯಾವತ್ತೂ ಕಲಿಯೋದಿಲ್ಲ. ಅದು ನಾವು ಮಾದರಿ ಆಗಿರ್ಬೇಕು. ಬಹಳಷ್ಟು ಪೇರೆಂಟ್ಸ್ ಸೈಕ್ಯಾಟ್ರಿಸ್ಟ್ ಹತ್ರ, ಆಪ್ತ ಸಲಹೆಗಾರ ಹತ್ರ, ಡಾಕ್ಟರ್ ಹತ್ರ ಹೋಗಿ ಹೇಳ್ತಾರೆ, ಡಾಕ್ಟ್ರೇ ನೋಡಿ ನಮ್ಮ ಮಗು ನಮ್ಮ ಮಾತು ಕೇಳೋದಿಲ್ಲ ಅಂತ. ನಿಮ್ ಮಾತು ಕೇಳೋದಿಲ್ಲ, ಮಾತು ಯಾರು ಕೇಳೋದಿಲ್ಲ, ಕಲಿತಾರೆ, ಮಾಡೋದನ್ನ ನೋಡಿ ಕಲಿತಾರೆ. ಅಂತಹ ಒಂದು ಅತ್ಯಂತ ಅರ್ಥವತ್ತಾಗಿ ಅದನ್ನ ಹೇಳಿದ್ರು. ಅವರಿಗೆ 3 ಸಂಸ್ಥೆಗಳ ಪರವಾಗಿ ನಾವು ಈ 3 ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಅವು ಷಡಕ್ಷರಿ ಸ್ವಾಮಿ ದಿಗ್ಗಾಂವ್ಕರ್ ಟ್ರಸ್ಟ್ ಕಲಬುರಗಿ ಮತ್ತು SS ಸಿದ್ದಾರೆಡ್ಡಿ ಫೌಂಡೇಶನ್ ಬೀದರ್,
ಮತ್ತು ಸರೋಜಿನಿ ಗದಿಗೆಪ್ಪ ಶೀಲವಂತ ಟ್ರಸ್ಟ್ ವಿಜಯಪುರ, ಈ 3 ಸಂಸ್ಥೆಗಳ ಆಶ್ರಯದಲ್ಲಿ ನಾವು ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ. ಮತ್ತು ಈ ಒಂದು ವಾರ ನಮ್ಮ ಇದ್ದು ಅತ್ಯಂತ ಜನಪ್ರಿಯವಾದಂತಹ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದಂತಹ ಮತ್ತು ಸಾಹಿತಿಗಳು, ಮಾನವೀಯತೆ ಉಳ್ಳವರು ಆಗಿರ್ತಕ್ಕಂತಹ ಡಾಕ್ಟರ್ SF ಯೋಗಪ್ಪನವರು, ಶ್ರೀಮತಿ ಪೂರ್ಣಿಮಾ PM ಬಿರಾದರ್ ಮತ್ತು ಡಾಕ್ಟರ್ ಈಶ್ವರಯ್ಯ ಮಠ್ ಅವರ ಸಂಸ್ಮರಣೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ನಾವು ಇವತ್ತು ಈಗಾಗಲೇ ಹಿರೇಮಠ್ ಸರ್ ಹೇಳಿದ ಹಾಗೆ ಇವತ್ತು ವಿಶೇಷವಾದಂತಹ ಒಂದು ದಿನ. ಅದೇನಂತಂದ್ರೆ ವಿಶ್ವ ದಾದಿಯರ ದಿನ. ಫಸ್ಟ್ಗೆ ಅದ್ರ ಬಗ್ಗೆ ಹೇಳಿದ್ರು ಮತ್ತೆ ವಿಶ್ ಮಾಡಿದ್ರು. ಇವತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಪುರುಷರಿಗೆ ನಾವು ಬಹಳ ಮೊದಲನೇ ಎಲೆ ಇದ್ದಾಗ ಬಹಳ ಪ್ರೀತಿ ತೋರಿಸಿದೆವು ಅವರಿಗೆಲ್ಲ. ಬಟ್ ಈ ಕಡೆ ಯಾಕೋ ನಾವು ವಿಶೇಷವಾಗಿ ವಾಟ್ಸ್ಆಪ್ ಯೂನಿವರ್ಸಿಟಿ ಪದವೀಧರರೆಲ್ಲ ಬೇಕಾಬಿಟ್ಟಿಯಾಗಿ ಆಸ್ಪತ್ರೆಗಳ ಬಗ್ಗೆ, ವೈದ್ಯರ ಬಗ್ಗೆ ಅವರು ಸ್ವಲ್ಪ ಅವಿಶ್ವಾಸವನ್ನ, ಸ್ವಲ್ಪ ಪ್ರತಿಭಟನೆಯನ್ನ ತೋರಿಸೋದು ಅಲ್ಲಲ್ಲಿ ಕಾಣ್ತೇವೆ. ಸಹಜ, ತಮ್ಮ ಪ್ರೀತಿಯ ಪಾತ್ರರನ್ನ ಕಳೆದುಕೊಂಡಾಗ ದುಃಖ ಆಗೋದು ಸಹಜ. ಆದ್ರೆ ವಸ್ತುಸ್ಥಿತಿಯನ್ನ ಅರ್ಕೊಳ್ಬೇಕು. ಮತ್ತು ಖ್ಯಾತ ದಾದಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಹುಟ್ಟಿದ ದಿನವನ್ನ ಇವತ್ತು ಮೇ 12 ವಿಶ್ವ ದಾದಿಯರ ಆಚರಣೆ ಮಾಡಲಾಗ್ತದೆ. ನಿಸ್ವಾರ್ಥ ಸೇವೆಗೆ ಇದ್ದಂತಹ ಎಲ್ಲ ದಾದಿಯರಿಗೆ, ಅವ್ರು ಯಾರು ನಮಗೆ ಸಂಬಂಧಿಕರಲ್ಲ, ಆದ್ರೂ ಎಲ್ಲ ನಮ್ಮ ಸೇವೆಯನ್ನು ಮಾಡ್ತಾರೆ, ಅವರಿಗೆ ಕೃತಜ್ಞತೆಗಳನ್ನ ತಿಳಿಸೋಣ. ಮತ್ತು ಒಂದು ನೆನಪನ್ನ ಎಲ್ಲರಿಗೆ ಮಾಡುತ್ತೇನೆ. ಶನಿವಾರ ದಿವಸ 15ನೇ ತಾರೀಕು ಶನಿವಾರ 3 ಗಂಟೆಗೆ, ಯೂಶಲಿ ಎಲ್ಲರಿಗೆ 5 ಗಂಟೆಗೆ ಅಭ್ಯಾಸ ಇದೆ. ಹೀಗಾಗಿ ಇದು ದಿನ ಸ್ವಲ್ಪ ಶನಿವಾರ ದಿನ ನೆನಪು ಮಾಡ್ಬೇಕಂತ ಹೇಳ್ತಿದ್ದೇವೆ. ನಾಳೆ ಡಾಕ್ಟರ್ BT ರುದ್ರೇಶ್ ರವರು COVID-19 2ನೇ ಅಲೆ ಮತ್ತು ಹೋಮಿಯೋಪತಿ ಉಪಚಾರ ಅನ್ನೋ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ. ಮತ್ತು ಎಲ್ಲರೂ ಸೇರ್ಬೇಕು ಅಂತ ಹೇಳ್ತಾ, 3 ಸಂಸ್ಥೆಗಳ ಪರವಾಗಿ ಮತ್ತೊಮ್ಮೆ ಡಾಕ್ಟರ್ ಅಪೂರ್ವ ಮೇಡಮ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಎಲ್ಲಾ ವೀಕ್ಷಕರ ಪರವಾಗಿಯೂ ಸಹ ಅನೇಕ ವೀಕ್ಷಕರು ಅವರು ಪ್ರಶ್ನೆ ಕೇಳಿದ್ರು ಸಹ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಶಶಿಕಲಾ ಪಾಟೀಲ್ ಅವರು ಇರ್ಬೋದು, ಮರಿಯಮ್ಮ ಇರ್ಬೋದು, ಡಾಕ್ಟರ್ ಮರಿಯಮ್ಮ ಇರ್ಬೋದು, ತುಮಕೂರಿನಿಂದ ಡಾಕ್ಟರ್ ವೆಂಕಟರೆಡ್ಡಿ ಇರ್ಬೋದು, ಹೀಗೆ ಅನೇಕ ಜನ ಚಾಟ್ ಬಾಕ್ಸ್ ಅಲ್ಲಿ ತಮ್ಮ ಕೃತಜ್ಞತೆಗಳನ್ನ, ತಮ್ಮ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನ ತಾವೆಲ್ಲರಿಗೂ ಕೊಟ್ಟಿದ್ರಿ. ಎಲ್ಲ ವೀಕ್ಷಕರ ಪರವಾಗಿ, 3 ಸಂಸ್ಥೆಗಳ ಪರವಾಗಿ, ಹಿರೇಮಠ ದಂಪತಿಗಳ ಪರವಾಗಿ ತಮಗೆ ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಸರ್, ಅದು ಬಂದು ನಾನು ವಿಡಿಯೋ ಕಳಿಸಿದ್ದೆ ಪ್ಲೇ ಮಾಡ್ಲಿಕ್ಕೆ. ಮಾಡ್ತೀವಿ ಸರ್. ಮಾಡಿ ಮೇಡಮ್, 1 ನಿಮಿಷ.